Namaste. Happy evening, all of you. Excellent evening. Welcome, all of you, my dear students. ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಈವ್ನಿಂಗ್. ಹ್ಯಾಪಿ ಈವ್ನಿಂಗ್ ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. ಹ್ಯಾಪಿ ಈವ್ನಿಂಗ್ ಹ್ಯಾಪಿ ಈವ್ನಿಂಗ್ ಹ್ಯಾಪಿ ಈವ್ನಿಂಗ್ Superb. Thank you so much. Thank you so much, all of you. ಯಾರೆಲ್ಲ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಫಾರ್ ದಿಸ್ ಅಮೇಝಿಂಗ್ ವಂಡರ್ಫುಲ್ ಅಮಾವಾಸ್ಯೆ ಮ್ಯಾನಿಫೆಸ್ಟೇಷನ್ ರಿಚುಯಲ್ಗೆ ಸ್ವಾಗತ. ಓಕೆ, ಸೊ ಇವತ್ತಿನ ಸೆಷನಲ್ಲಿ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಮೆಸೇಜಲ್ಲಿ ಬಂದಿತ್ತು, ಬಟ್ ಸ್ಟಿಲ್ ಕ್ವಿಕ್ಕಾಗಿ ಹೇಳ್ತೀನಿ. ಇವತ್ತು ಬೇಕಾಗಿರೋಂಥ ಸಾಮಗ್ರಿಗಳು: ವೈಟ್ ಶೀಟ್ ಬೇಕು, ಕ್ಲೀನ್ ನೀಟ್ ವೈಟ್ ಶೀಟ್ ಬೇಕು. ಎಲ್ಲೋ ಇದ್ರೂ ನಡೆಯುತ್ತೆ, ಎಲ್ಲೋ ಕಲರ್ ಇದ್ರೂ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಕಲರ್ ನಡೆಯುತ್ತೆ. ರೆಡ್ ಕಲರ್ ಮಾರ್ಕರ್ ಬೇಕು, ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್, ಮಾರ್ಕರ್ ಯಾವುದಾದ್ರೂ ಸರಿ, ರೆಡ್ ಕಲರ್ ನಡೆಯುತ್ತೆ. ಒಂದು ಬೌಲ್ ಬೇಡ, ತಟ್ಟೆ ತೊಗೊಳ್ಳಿ, ಬಿಕಾಸ್ ಪೇಪರ್ ಅಲ್ವಾ, ಪೇಪರ್ ಬರ್ನ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಬರುತ್ತೆ. ಸೊ ಪ್ಲೇಟ್, ತಟ್ಟೆ ತೊಗೊಳ್ಳಿ. ಜೊತೆಗೆ ಒಂದು ಹೋಲ್ಡರ್, ಚಿಮ್ಟ, ಹಾಗೆ ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಕೊನೆಗೆ ನೀರು ಬಾಟಲ್. ಇಷ್ಟು ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು 5 ವಿಷಸ್ನ ರೆಡಿ ಇಟ್ಕೊಳ್ಳಿ. 5 ಗುರಿಗಳು, 5 ವಿಷಸ್, ಏನನ್ನ ಅಚೀವ್ ಮಾಡ್ಬೇಕಂತಿದ್ದೀರಾ, ಪಡ್ಕೋಬೇಕಂತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ, ಅದನ್ನ ಕೂಡ ಬರೆದಿಟ್ಕೊಳ್ಳಿ ಬುಕ್ಕಲ್ಲಿ ಅಥವಾ ಮನಸ್ಸಲ್ಲಿ ರೆಡಿ ಇಟ್ಕೊಳ್ಳಿ. ಜೊತೆಗೆ ಆಲ್ ದ ಸ್ಟೂಡೆಂಟ್ಸ್, ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನೋಡಿ, ನೀವೆಲ್ಲರೂ ಕೂಡ ನಿಮ್ಮ ಹೀಲಿಂಗ್ ವಸ್ತುಗಳು, ಅಂದರೆ ನಿಮ್ಮ ಕ್ರಿಸ್ಟಲ್ಸ್ ಇರ್ಬೋದು, ಸ್ಟೋನ್ಸ್ ಇರ್ಬೋದು, ಯಂತ್ರಗಳಿರ್ಬೋದು, ಇದೆಲ್ಲ ರೆಡಿ ಇಟ್ಕೊಳ್ಳಿ. ಸೊ ದಟ್ ಇದನ್ನೆಲ್ಲ ನೀವು ಆ್ಯಕ್ಟಿವೇಟ್ ಮಾಡ್ಬೋದು, ಮತ್ತೊಮ್ಮೆ ರೀಚಾರ್ಜ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು ಇದನ್ನೆಲ್ಲ ಇವತ್ತು. ಸೊ ಕೀಪ್ ಇಟ್ ವಿತ್ ಯು, ಜೊತೆಗೆ ಇಟ್ಕೊಳ್ಳಿ. ಕ್ಲಿಯರ್? ಸೊ ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ ಕ್ವಿಕ್ಲಿ, ಸೊ ದಟ್ ಶುರು ಮಾಡೋಣ ಇವತ್ತಿನ ಈ ಒಂದು ಅಮಾವಾಸ್ಯೆ ರಿಚುಯಲ್ನ. ಓಕೆ, ಸೊ ಟೆಲ್ ಮಿ, ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರಂತಿದ್ದೀರಾ? ಚಾಟ್ ಬಾಕ್ಸಲ್ಲಿ ಹಾಕಿ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರಂಥವ್ರು FT, ಫಸ್ಟ್ ಟೈಮ್ ಅಂತ ಹಾಕಿ, FT. ಅಮಾವಾಸ್ಯೆ ರಿಚುಯಲ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಎಷ್ಟು ಜನ ಇದ್ದೀರಿ? ಓಕೆ, ಸೋ ಮೆನಿ ಆರ್ ದೇರ್. ಡನ್. ಸೊ ಹಾಗಿದ್ರೆ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ನಾನು ಹೇಳಲೇಬೇಕಿದೆಲ್ಲ. ಬಟ್ ಸ್ಟಿಲ್ ಐ ವಂಡರ್, ಪ್ರತಿ ಸಾರಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರು ಇಷ್ಟು ಜನ ಇರಬೇಕಾದ್ರೆ, ಹಾಗಾದರೆ ಲಾಸ್ಟ್ ಮಂತ್ ಅದರ ಲಾಸ್ಟ್ ಮಂತ್ ಅಟೆಂಡ್ ಮಾಡಿದ್ರೆ ಎಲ್ಲ ಹೋದ್ರು, ಅವರೆಲ್ಲ ಮತ್ತೆ ಅಟೆಂಡ್ ಮಾಡ್ತಿಲ್ವ ಅಂತ ಒಂದು ಯೋಚನೆ ಬರುತ್ತೆ. ಅದರ್ವೈಸ್ ನಾವು ಇಷ್ಟೊಂದು 1000 ಜನ ಕ್ರಾಸ್ ಮಾಡಬೇಕಾಗಿತ್ತು ಅಲ್ವಾ? ಎನಿವೇ, ನೋ ಪ್ರಾಬ್ಲಮ್. ಅಟೆಂಡ್ ಮಾಡೋರು ಮಾಡೇ ಮಾಡ್ತಾರೆ, ಮ್ಯಾನಿಫೆಸ್ಟ್ ಮಾಡೋರು ಮಾಡೇ ಮಾಡ್ತಾರೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಮಾವಾಸ್ಯೆ ರಿಚುಯಲ್ನ ಮಹತ್ವ. ಸ್ನೇಹಿತರೆ, ಆಸ್ ಅ ಹ್ಯೂಮನ್ ಬೀಯಿಂಗ್, ನಮ್ಮ ಒಂದು ಮನುಷ್ಯರ ಮೇಲೆ, ಈ ಭೂಮಿ ಮೇಲೆ ಅತಿ ಪ್ರಭಾವ ಬೀರಂಥ ಒಂದು ವಸ್ತು, ದಟ್ ಈಸ್ ಮೂನ್, ಚಂದ್ರ. ಚಂದ್ರನ ಒಂದು ಪ್ರಭಾವ ನಮ್ಮ ಮೇಲೆ, ನಮ್ಮ ಭೂಮಿಯ ಮೇಲೆ ತುಂಬ ಇದ್ದೇ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಹುಣ್ಣಿಮೆ, ಅಮಾವಾಸ್ಯೆನಲ್ಲಿ ಸಾಕಷ್ಟು ಪ್ರಭಾವನ ನೋಡ್ತೀರ. ಓಕೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ. ಸೊ ಅಮಾವಾಸ್ಯೆಯಲ್ಲಿ ಏನಾಗುತ್ತೆ? ಸೊ ಅಮಾವಾಸ್ಯೆ ಅಂದಾಗ ತುಂಬ ಜನರ ಮೈಂಡಲ್ಲಿ ನೆಗೆಟಿವ್ ಇರುತ್ತೆ. ಏನಂತ? ಅಮಾವಾಸ್ಯೆ ಅಂದರೆ ಕೆಟ್ಟದ್ದು, ಒಳ್ಳೆಯದಲ್ಲ.
ಅಶುಭ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಹೌದಾ? ನನ್ನ ಮನಸ್ಸಲ್ಲೂ ಹಾಗೆ ಇತ್ತು. ಸೊ ತುಂಬ ಲಾಂಗ್ ಬ್ಯಾಕು ನಾನು ಇದೆಲ್ಲ ಗೊತ್ತಿಲ್ಲದೆ ಇರಬೇಕಾದ್ರೆ ಕಲಿದೇ ಇರಬೇಕಾದ್ರೆ ಮೊದಲು ನಾನು ಕೂಡ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ, ಅಮಾವಾಸ್ಯೆ ಅಂದರೆ ಒಳ್ಳೇದಲ್ಲ, ನೆಗೆಟಿವ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ತಿಳ್ಕೊಳ್ಳಿ, ಅಮಾವಾಸ್ಯೆ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಅಮಾವಾಸ್ಯೆ ಅಂದರೆ ನ್ಯೂ ಮೂನ್. ನ್ಯೂ ಮೂನ್ ಅಂದರೆ ನೋ ಮೂನ್ ಅಂತ ಅರ್ಥ. ಇವತ್ತಿನ ದಿನ ಚಂದ್ರ ಝೀರೋ, ಖಾಲಿ, ಝೀರೋ, ಚಂದ್ರ ಖಾಲಿ ಆಗಿದ್ದಾನೆ. ಇಲ್ಲಿಂದ ಚಂದ್ರ ಏನಾಗ್ತಾನೆ, ವೃದ್ಧಿ ಆಗ್ತಾ ಹೋಗ್ತಾನೆ, ಚಂದ್ರ ಬೆಳೀತಾ ಹೋಗ್ತಾನೆ, ಪೂರ್ಣ ಚಂದ್ರನಾಗ್ತಾನೆ. ಸೊ ಚಂದ್ರ ಪೂರ್ತಿಯಾಗಿ ಪೂರ್ಣ ಚಂದ್ರ ಅಂದ್ರೆ ಫುಲ್ ಮೂನ್ ಆಗುತ್ತೆ. ಸೊ ಅಂದ್ರೆ ಇವತ್ತಿಂದ ಚಂದ್ರ ಬೆಳೀತಾನೆ ಅಂದ್ರೆ ಅರ್ಥ ಇವತ್ತಿನ ದಿನ, ಈ ಅಮಾವಾಸ್ಯೆ ದಿನ ಏನನ್ನ ನೀವು ಶುರು ಮಾಡ್ತೀರಾ, ಒಳ್ಳೆ ಕೆಲಸ ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ಇದೆಲ್ಲವೂ ನಿಮಗೆ ಬೇಗ ಅಚೀವ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಲೈಕ್ ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೋ ಅದೇ ಥರ ನಿಮ್ಮ ವಿಶಸ್ಸು, ಗೋಲ್ಸು, ನಿಮ್ಮ ಕೆಲಸಗಳೆಲ್ಲ ಬೇಗ ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ನ್ಯೂ ಮೂನ್. ಸೊ ಎಷ್ಟೋ ಜನ ಗೊತ್ತಿರೋಂಥ ಒಂದು ಕಮ್ಯುನಿಟಿ ಪಂಗಡಗಳಲ್ಲಿ ನೋಡ್ಬೋದು, ಈ ಅಮಾವಾಸ್ಯೆ ದಿನನೇ ಹುಡುಕಿ ಸೈಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಅಮಾವಾಸ್ಯೆ ದಿನನೇ ಬೈ ಮಾಡ್ತಾರೆ, ಕಾರ್ ತಗೊಳ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಎಷ್ಟೊಂದೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾರೆ. ಬಿಕಾಸ್ ದೇ ನೋ ಅಮಾವಾಸ್ಯೆ ದಿನ ಮಾಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಇದರಲ್ಲೂ ನೋಡಿ, ಹಿಂದೂ ಪ್ರಕಾರನೂ ಎಷ್ಟೋ ಹಬ್ಬ ಹರಿದಿನಗಳೆಲ್ಲ ಅಮಾವಾಸ್ಯೆ ದಿನನೇ ಬರುತ್ತೆ. ಅಂದರೆ ಇಟ್ಸ್ ಅ ವೆರಿ ಗುಡ್ ಡೇ ಅಂತ ಹೇಳಿ ಅರ್ಥ. ಸೊ ನಾವು ಕೂಡ ಈ ಅಮಾವಾಸ್ಯೆ ರಿಚುಯಲಲ್ಲಿ ನಾವು ಮಾಡೋಣ, ಕೆಲವು ಮ್ಯಾನಿಫೆಸ್ಟೇಷನ್ ರಿಚುಯಲ್ನ ಮಾಡೋಣ. ಸೊ ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ ರಿಚುಯಲ್ನ ಮಾಡಿ ನಮ್ಮ ಲೈಫಲ್ಲಿ ಬೇಕಾಗಿರೋಂಥ ಕೆಲವು ವಿಶಸ್ಸು, ಗೋಲ್ಸನ್ನು ಅಚೀವ್ ಮಾಡ್ಕೊಳ್ಳೋಣ. ಸೊ ಇದೇ ಥರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ತಿಂಗಳುಗಳಿಂದ, ವರ್ಷಗಳಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಐ ಆಮ್ ಕಂಡಕ್ಟಿಂಗ್ ದಿಸ್ ಫ್ರಮ್ ಆಲ್ಮೋಸ್ಟ್ 3-4 ಇಯರ್ಸಿಂದ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮೊದಲು ಬರೀ ನಮ್ಮ ಕಮ್ಯುನಿಟಿ ಪೇಯ್ಡ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಇತ್ತು. ಆಮೇಲೆ ತುಂಬ ರಿಸಲ್ಟ್ಸ್ ಬರೋಕ್ಕೆ ಶುರು ಆದಾಗ ಅನ್ನಿಸ್ತು, ಯಾಕೆ ಎಲ್ಲರಿಗೂ ಕಲಿಯೋಕ್ಕೆ ಅವಕಾಶ ಕೊಡಬಾರ್ದು. ಸೊ ಎಲ್ಲರಿಗೂ ಓಪನ್, ಫ್ರೀ ಮಾಡಿದೆ, ಎಲ್ಲರೂ ಅಟೆಂಡ್ ಮಾಡೋ ಥರ ಮಾಡಲಿ ಅಂತ ಹೇಳಿ. ಸೊ ಎಲ್ಲರೂ ಅಟೆಂಡ್ ಮಾಡ್ತಾರೆ ಈಗ. ಹಾಗೆ ಆಮೇಲೆ ಅನ್ನಿಸ್ತು, ಬರೀ ಲೈವಲ್ಲಿ ಯಾಕೆ, ಯಾರಾದರೂ ಮಿಸ್ ಆಗಿದರೆ ರಾತ್ರಿ ಕೂಡ ಮಾಡಲಿ, ಬೆಳಗ್ಗೆ ಕೂಡ ಮಾಡಲಿ ಅಂತ ಹೇಳಿ. ಸೊ ಯೂಟ್ಯೂಬಲ್ಲಿ ಕೂಡ ರೆಕಾರ್ಡಿಂಗ್ ಕೊಡೋಕ್ಕೆ ಶುರು ಮಾಡಿದೆ. ಸೊ ಈ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಯೂಟ್ಯೂಬಲ್ಲೂ ಬರುತ್ತೆ, ನೀವು ನೋಡಿಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ. ಕ್ಲಿಯರ್? ಸೊ ದಟ್ ಈಸ್ ವೈ ಐ ಕ್ಯಾನ್ ಸಿ ಸೋ ಮೆನಿ ಪೀಪಲ್ ಹ್ಯಾವ್ ಅಚೀವ್ಡ್ ಅವರ ಲೈಫಲ್ಲಿ ಕನಸು, ಗುರಿಗಳು ಅಥವಾ ಏನು ವಿಷಸ್ ಇದೆ ತುಂಬ ಬೇಗ ಅಟ್ರಾಕ್ಟ್ ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ಬಿಕಾಸ್ ಆಫ್ ಫುಲ್ ಮೂನ್ ರಿಚುಯಲ್ ಆ್ಯಂಡ್ ಆಸ್ ವೆಲ್ ಆಸ್ ನ್ಯೂ ಮೂನ್ ರಿಚುಯಲ್. ಅರ್ಥ ಆಗ್ತಾ ಇದೆಯಾ? ಸೊ ನಾನು ನನ್ನ ಲೈಫಲ್ಲಿ ಸಾಕಷ್ಟು ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಏನೋ ಗೋಲ್ ಅಚೀವ್ ಮಾಡಿದ್ದೀನಿ, ಡ್ರೀಮ್ಸ್ ಅಚೀವ್ ಮಾಡಿದ್ದೀನಿ, ಬಿಕಾಸ್ ಆಫ್ ಈ ಒಂದು ಅಮಾವಾಸ್ಯೆ ರಿಚುಯಲಿಂದ, ಹುಣ್ಣಿಮೆ ರಿಚುಯಲಿಂದ. ಓಕೆ, ಬರೀ 1 ತಿಂಗಳು ಮಾಡಿದ್ರೆ ಸಾಲಲ್ಲ ರೀ, ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಎವ್ರಿ ಮಂತ್ ರೆಗ್ಯುಲರ್ ಆಗಿ ಹುಣ್ಣಿಮೆ, ಅಮಾವಾಸ್ಯೆ ರಿಚುವಲ್ನ ನೀವು ಅಟೆಂಡ್ ಮಾಡ್ತಿದ್ರೆ, ಪ್ರಾಕ್ಟೀಸ್ ಮಾಡ್ತಿದ್ರೆ, ಜೊತೆಗೆ ಮಾಡ್ತಿದ್ರೆ ವಂಡರ್ಫುಲ್ ರಿಸಲ್ಟ್ಸ್ ನೋಡ್ತೀರಾ. 2, 3, 4, 5, 6 ಮಂತ್ಸಲ್ಲಿ ರಿಸಲ್ಟ್ಸ್ ನೋಡ್ತೀರಾ. ಹೌದಾ? ಸೊ ಇದೇ ಥರ ನಮ್ಮ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಸುಮಾರು ತಿಂಗಳಿಂದ ಅಟೆಂಡ್ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ, ರಿಚುವಲ್ ಮಾಡ್ತಾ ಸಾಕಷ್ಟು ಜನ ರಿಸಲ್ಟ್ಸ್ನ ಪಡೆದಿದ್ದಾರೆ. ಎಸ್, ಸೊ ಯಾರಿಗೆಲ್ಲ ರಿಸಲ್ಟ್ಸ್ ಬಂದಿದೆ ಸೊ ಚಾಟ್ ಬಾಕ್ಸಲ್ಲಿ ಹಾಕಿ ಐ ಗಾಟ್ ದ ರಿಸಲ್ಟ್ ಅಂತ ಹೇಳಿ, ಅಥವಾ ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ, ಸೊ ನನಗೆ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿಬಿಟ್ಟು. I got the result, sir. ಬಂದಿದೆ ಗುರುಗಳೇ. ನನಗೆ ತುಂಬಾ ರಿಸಲ್ಟ್ ಬಂದಿದೆ ಸರ್. ಅಮಾವಾಸ್ಯೆ ರಿಚುವಲ್ಸ್ ಇಂದ ತುಂಬಾ ಒಳ್ಳೇದಾಗುತ್ತೆ. ನಂಬಕ್ಕಾಗದ ಸೂಪರ್ ರಿಸಲ್ಟ್ ಸರ್. ಹೌದು ಸರ್, ರಿಸಲ್ಟ್ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಯೋಚನೆ ಮಾಡಿರ್ಲಿಲ್ಲ ಸರ್. ವೆರಿ ಗುಡ್, ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ವೆರಿ ಗುಡ್. ಒನ್ ಥಿಂಗ್ ರೆಗ್ಯುಲರ್ ಆಗಿ ಮಾಡಿ, ರಿಸಲ್ಟ್ ಬರುತ್ತೆ. ಎರಡನೇದು ನಂಬಿಕೆಯಿಂದ ಮಾಡಿ, ಸಾಕಷ್ಟು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ, ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಗೋಲ್ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ಮ ವಿಶಸ್ ಫುಲ್ಫಿಲ್ ಆಗೋದು ಇದೆಲ್ಲ ಒಂದು ಕಡೆ ಇರಲಿ, ಬಟ್ ಈ ರಿಚುವಲ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ನೋಡ್ತೀರಾ. ನಿಮ್ಮ ಮನಸ್ಥಿತಿ, ಆಲೋಚನೆ, ಹ್ಯಾಪಿನೆಸ್, ಪೀಸ್ಫುಲ್ನೆಸ್ ಇದೆಲ್ಲ ತುಂಬ ಚೇಂಜಸ್ ನೋಡ್ತೀರಾ. ನಿಮ್ಮಲ್ಲೇ ಒಂದು ಬದಲಾವಣೆ ನೋಡ್ತೀರಾ. ಕರೆಕ್ಟಾ?
ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಬರ್ತಿದ್ದೀರಾ, ಸೊ ನಿಮ್ಮಲ್ಲಿ ಒಂದು ಸಾಕಷ್ಟು ಎನರ್ಜಿ, ಬ್ಲೆಸ್ಸಿಂಗ್ಸ್, ವೈಬ್ರೇಷನ್ಸ್ನ ತುಂಬ ಚೇಂಜಸ್ನ ನೋಡ್ತಿರ್ತೀರ. ಎಸ್, ಡೆಫಿನೆಟ್ಲಿ. ಸೊ ಹಾಗಿದ್ರೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಈ ಒಂದು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ, ಸೊ ದಟ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ನ ಪಡಿತೀರಂತೆ. ಓಕೆ, ಸೊ ಲೆಟ್ ಸ್ಟಾರ್ಟ್, ಶುರು ಮಾಡೋಣ. ಪ್ರತಿಯೊಬ್ಬರು ಇವತ್ತಿನ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ರೆಡಿ ಇದೆ ಎಲ್ಲರ ಹತ್ರ? ವೈಟ್ ಶೀಟ್ ಬೇಕು ಅಥವಾ ಎಲ್ಲೋ ಇದ್ರೂ ನಡೆಯುತ್ತೆ, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಕಲರ್ ಪೆನ್. ಯಾಕೆ ರೆಡ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ಸರಿನಾ? ಜೊತೆಗೆ ಬೌಲ್ ಅಥವಾ ತಟ್ಟೆ ತಗೊಳ್ಳಿ. ಅಮಾವಾಸ್ಯೆ ರಿಚುವಲ್ಗೆ ತಟ್ಟೆ ತಗೊಳ್ಳಿ, ಒಳ್ಳೆಯದು. ಬಿಕಾಸ್ ಪೇಪರ್ ಅಲ್ವಾ, ಬರ್ನ್ ಆದಾಗ ಜಾಸ್ತಿ ಫ್ಲೇಮ್ ಬರುತ್ತೆ. ಸೊ ತಟ್ಟೆ ತಗೊಳ್ಳಿ. ಜೊತೆಗೆ ಒಂದು ಹೋಲ್ಡರ್ ಅಂದರೆ ಚಿಮಟ, ಹಾಗೆ ವಾಟರ್ ಬಾಟಲ್ ಇಟ್ಕೊಳ್ಳಿ, ದೀಪ ಅಥವಾ ಕ್ಯಾಂಡಲ್ ಇಟ್ಕೊಳ್ಳಿ, ಮ್ಯಾಚ್ ಬಾಕ್ಸ್ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಯಂತ್ರಗಳು, ಸ್ಟೋನ್ಸ್, ಹೀಲಿಂಗ್ ಸ್ಟೋನ್, ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ಸ್ ಇದೆಲ್ಲ ಇಟ್ಕೊಳ್ಳಿ. ಅದನ್ನೆಲ್ಲ ಎನರ್ಜೈಸ್ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು. ಓಕೆ, ಸೊ ಆರ್ ಯು ಆಲ್ ರೆಡಿ ವಿತ್ ದಿಸ್? ಎಲ್ಲರ ಹತ್ರ ರೆಡಿ ಇದೆಯಾ? ಎಸ್, ರೆಡಿ ಇದೆಯಾ? ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ, ಆರ್ ಅಂತ ಟೈಪ್ ಮಾಡಿ. ಬೇಲೀಫ್ ಬೇಕಾಗಿರೋದು ಹುಣ್ಣಿಮೆ ರಿಚುವಲ್ಗೆ, ಅಮಾವಾಸ್ಯೆ ರಿಚುವಲ್ಗೆ ವೈಟ್ ಪೇಪರ್ ಬೇಕು. ಬೇಲೀಫ್ ಮಾಡೋದು ನಾವು ಹುಣ್ಣಿಮೆ ರಿಚುವಲ್ಗೆ. ರೆಡಿ 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 ಡನ್. ಸೊ ಲೆಟ್ ಸ್ಟಾರ್ಟ್. ಎಲ್ಲರೂ ಒಂದು ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಸಂಕಲ್ಪದೊಂದಿಗೆ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಪಡೀತಾ ಆಹ್ವಾನ. ಎಸ್, ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಇವತ್ತಿನ ದಿನದಲ್ಲಿ ಯಾವುದೇ ನೆಗೆಟಿವ್, ಟೆನ್ಷನ್, ಸ್ಟ್ರೆಸ್, ವರೀಸ್ ಎಲ್ಲ ಆಚೆ ಹಾಕಿ ಮೈಂಡ್ ಪೂರಾ ಫ್ರೀ ಮಾಡ್ಕೊಳ್ಳಿ. ಸೆಷನ್ ಕಡೆ ಫೋಕಸ್ ತಗೊಂಡು ಬನ್ನಿ, ರಿಚುವಲ್ ಕಡೆ ಫೋಕಸ್ ತಗೊಂಡು ಬನ್ನಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಮಾತಾ, ಪಿತಾ, ನಿಮ್ಮ ಗುರುಗಳು, ಇಷ್ಟ ದೇವರು, ನಿಮ್ಮ ಏಂಜಲ್ಸ್ನೆಲ್ಲ ಇನ್ವೈಟ್ ಮಾಡಿ. ಈ ಒಂದು ರಿಚುವಲ್ಗೆ ಅವರ ಪ್ರೆಸೆನ್ಸ್ ಅವಶ್ಯಕತೆ ಇದೆ. ಸೊ ಅವರೆಲ್ಲರನ್ನೂ ಆಹ್ವಾನ ಮಾಡಿ, ಇನ್ವೈಟ್ ಮಾಡಿ. ಆಸ್ ದೆಮ್ ಈ ಒಂದು ರಿಚುವಲ್ಗೆ ಬ್ಲೆಸ್ಸಿಂಗ್ಸ್ ಕೊಡಿ, ಸಪೋರ್ಟ್ ಮಾಡಿ, ಈ ಒಂದು ರಿಚುವಲ್ನಲ್ಲಿ ಭಾಗಿಯಾಗಿ ಅಂತ ಹೇಳಿ ಇನ್ವೈಟ್ ಮಾಡ್ತೀರಾ, ಅವರ ಬ್ಲೆಸ್ಸಿಂಗ್ಸ್ನ ಪಡಿತೀರಾ. ಇವತ್ತಿನ ಏನು ರಿಚುವಲ್ ಇದೆ ಸಕ್ಸಸ್ಫುಲ್ ಆಗಿ, ಈ ಒಂದು ರಿಚುವಲಿಂದ ಏನೇನೆಲ್ಲ ವಿಶಸ್ ಇದೆ, ಗೋಲ್ಸ್ ಇದೆ, ಇದೆಲ್ಲ ಬೇಗ ಅಚೀವ್ ಆಗೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ತೀರಾ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಸರಸ್ವತಿಯ ಆರಾಧನೆ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್, ಸೊ ಲೆಟ್ಸ್ ಸ್ಟಾರ್ಟ್, ಶುರು ಮಾಡೋಣ. ಟೇಕ್ ದ ವೈಟ್ ಶೀಟ್. ವೈಟ್ ಶೀಟ್ನ ಹೀಗೆ ತಗೊಳ್ತೀರಾ, ಹೀಗೆ ಬೇಡ, ಹೀಗೆ ತಗೊಳ್ಳಿ. ಓಕೆ, ವರ್ಟಿಕಲ್ ಹೀಗೆ ತಗೊಳ್ಳಿ. 5 ವಿಷಸ್ ಬರಿಬೇಕ್ರಿ. 5 ವಿಷಸ್ ಬರೀತೀರಾ. ಹೇಗೆ ಬರಿಬೇಕು? ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಅಫರ್ಮೇಷನ್ ಏನು? ಅಫರ್ಮೇಷನ್ ಅಂದ್ರೆ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋದಾದ ಬರೆಯುವಂಥದ್ದು. ಡೋಂಟ್ ರೈಟ್ ಐ ವಾಂಟ್ ಟು, ಐ ಆಮ್ ಗೋಯಿಂಗ್ ಟು, ಇದೆಲ್ಲ ಬೇಡ. ಸರಿನಾ?
ಸೊ ಆಲ್ರೆಡಿ ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರೀತೀರಾ. ಫಾರ್ ಎಕ್ಸಾಂಪಲ್ ಯಾವ್ಯಾವ್ದ್ರ ಬಗ್ಗೆ ಬರೀಬೋದು? ನಿಮ್ಮ ಪರ್ಸನಲ್ ವಿಚಾರದ ಬಗ್ಗೆ ಬರೀಬೋದು, ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಬರೀಬೋದು, ನಿಮ್ಮ ಒಂದು ಹೆಲ್ತ್ ಬಗ್ಗೆ ಬರೀಬೋದು, ಫ್ಯಾಮಿಲಿ ಲೈಫ್ ಬಗ್ಗೆ ಬರೀಬೋದು, ಕರಿಯರ್ ಬಗ್ಗೆ ಬರೀಬೋದು, ಮನಿ ಬಗ್ಗೆ ಬರೀಬೋದು, ನೀವೇನಾದರೂ ಬೈ ಮಾಡಬೇಕು, ಕೊಂಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಬರೀಬೋದು. ಸೊ 5 areas of your life: personal, health, relationship, career and money. PHRCM. I repeat, PHRCM. Personal, health, ರಿಲೇಶನ್ಶಿಪ್, ಕರಿಯರ್ ಮತ್ತೆ ಮನಿ, 5 ವಿಚಾರಗಳ ಬಗ್ಗೆ ಬರೀಬೋದು ಅಥವಾ ಯಾವ್ದು ಬೇಕಾದ್ರೂ ಬರೀರಿ. ಸೊ ಗುರಿ ಅನ್ನೋಂಥದ್ದು ತುಂಬಾ ಲಾಂಗ್ ಟರ್ಮ್ದು ಬೇಡ, 5 ವರ್ಷ 10 ವರ್ಷದ ಅಂಥದ್ದು ಬೇಡ. ಕ್ವಿಕ್ ಆಗಿ ನಿಮಗೆ 1 month 2-3 months 6 months ಒಳಗಡೆ ಏನು ಅಚೀವ್ ಆಗಬೇಕು ಅಂಥದ್ದು ಬರೀರಿ. ಸೊ ದಟ್ ಕಣ್ಮುಂದೆ ನಿಮಗೆ ಗೋಲ್ ಅಚೀವ್ ಆದಾಗ ಕಾಣುತ್ತೆ, ನಂಬಿಕೆ ಬರುತ್ತೆ, ವಾವ್ ಅನ್ಸುತ್ತೆ. ಸೊ ಅಂಥ ಗುರಿಗಳನ್ನ ಬರೀತೀರಂತೆ. ಕ್ಲಿಯರ್? ಸೊ ಹೇಗೆ ಬರಿಬೇಕು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೆಡ್ ಕಲರ್ ಪೆನ್ನಲ್ಲಿ ಬರೀತೀರಾ? ರೆಡ್ ಕಲರ್ ಪೆನ್ನಲ್ಲಿ, ರೆಡ್ ಕಲರ್ ಈಗ ಇಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್, ಬ್ಲೂ ಕಲರಲ್ಲೇ ಬರೀರಿ. ಸೊ ಹೇಗೆ ಬರಿಬೇಕು? ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೀತೀರಾ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ 5 lakh rupees ಬರಬೇಕು. ಸೊ ಯು ವಾಂಟ್ ಟು ಗೆಟ್ 5 lakh rupees. ಸೊ ಹೆಂಗೆ ಬರೀತೀರಾ? ಯೂನಿವರ್ಸ್ಗೆ ಒಂದು ಗ್ರಾಟಿಟ್ಯೂಡ್ ಕೊಡ್ತಾ ಇದೀವಿ ನಾವು. ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 5 lakh rupees. I have earned 5 lakh rupees. ಓಕೆ, ಸೊ ನಾನು 5 ಲಕ್ಷ ರೂಪಾಯಿ ದುಡಿಮೆನ ಮಾಡಿದ್ದೀನಿ, 5 ಲಕ್ಷ ರೂಪಾಯಿ ಪಡ್ಕೊಂಡಿದ್ದೀನಿ. ಈ ಥರ ಇಂಗ್ಲೀಷಲ್ಲೂ ಬರೀಬೋದು, ಕನ್ನಡದಲ್ಲೂ ಬರೀಬೋದು. ಯುವರ್ ಚಾಯ್ಸ್, ಯುವರ್ ಚಾಯ್ಸ್. ಕ್ಲಿಯರ್? ಡನ್? ಸೊ ಈ ರೀತಿಯಾಗಿ ಏನು ಮಾಡ್ತೀರಾ? ಒಂದು ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ ಪ್ರತಿಯೊಬ್ಬರು ಕೂಡ. ಸೊ ಶುರು ಮಾಡೋಣ. ಟೇಕ್ ದ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ಫಸ್ಟ್ ಹೆಡಿಂಗ್ ಅಲ್ಲಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಟು ಮೈ ಡಿಯರ್ ಯೂನಿವರ್ಸ್, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಕೆಳಗಡೆ ಮತ್ತೆ ಬರೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಬರೀತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆಮೇಲೆ 1 2 3 4 5 ಒಂದ್ರ ಕೆಳಗಡೆ ಒಂದು ನಿಮ್ಮ ವಿಶಸ್ನ ಬರೀತಾ ಹೋಗ್ತೀರಿ. ಓಕೆ, ಸೊ ಬರೆಯೋಣ ಎಲ್ಲರೂ. ನಾನು ಕೂಡ ಬರೀತೀನಿ. ಪ್ರತಿಯೊಬ್ರು ಲಾಟ್ ಆಫ್ ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಎಲ್ಲರೂ ಬರೀರಿ. ಎಸ್, ರೆಡ್ ಇಲ್ಲ ಅಂದ್ರೆ ಸದ್ಯಕ್ಕೆ ಬ್ಲೂನಲ್ಲೇ ಬರೀಬಹುದು, ನೋ ಪ್ರಾಬ್ಲಮ್. ಬರಿಬೇಕಾದ್ರೆ ಪ್ರತಿಯೊಬ್ಬರು ನಿಮ್ಮ ಗುರಿಗಳಲ್ಲಿ ಇಂಟೆನ್ಷನ್ ಹಾಕಿ, ಉದ್ದೇಶ, ಇಂಟೆನ್ಷನ್, ಎನರ್ಜಿನ ಹಾಕಿ ಬರೀರಿ.
ಡನ್. ಸೊ ಲಾಸ್ಟ್ ಅಲ್ಲಿ ಮತ್ತೆ ಇನ್ನೊಮ್ಮೆ ಬರೀತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಕಾರ್ನರ್ ಅಲ್ಲಿ ಸಹಿ ಸಿಗ್ನೇಚರ್ ಕೂಡ ಮಾಡ್ತೀರಾ. ಬರ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 3 ಬಾರಿ ಬರೀತೀರಾ. ಇನ್ನೊಮ್ಮೆ ಸಿಗ್ನೇಚರ್ ಕೂಡ ಹಾಕ್ತೀರಾ, ನಿಮ್ಮ ಸಹಿ ಕೂಡ ಹಾಕ್ತೀರಾ. ಡನ್. ಎಸ್. ಸೊ ಗಮನ ಕೊಡಿ. ಈಗ ಫೋಲ್ಡ್ ಮಾಡೋಣ. ಹೆಂಗ್ ಫೋಲ್ಡ್ ಮಾಡಬೇಕು? ನೀವು ಬರ್ದಿರೋದೆಲ್ಲ ಒಂದ್ಸರಿ ಓದ್ಕೊಳ್ಳಿ. ಏನೇನೆಲ್ಲ ಬರ್ದಿದ್ದೀರಾ ಒಂದ್ಸರಿ ಕಣ್ಣಾಯಿಸಿ ನೋಡಿ. ಏನೇನೆಲ್ಲ ಬರ್ದಿದ್ದೀರಾ, ಏನೇನು ಗುರಿಗಳನ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅಥವಾ ಅಚೀವ್ ಮಾಡ್ಬೇಕಂತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ. ಸೊ ಈ ರೀತಿ ಫೋಲ್ಡ್ ಮಾಡ್ತೀರಾ. ಈಗ ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಒಂದು ಸಾರಿ ಫೋಲ್ಡ್ ಮಾಡ್ತೀನಿ, ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ತೀನಿ, ಒಂದ್ ಸಾರಿ ಟರ್ನ್ ಮಾಡ್ತೀನಿ, ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಇನ್ನೊಂದು ಸಾರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಮತ್ತೊಮ್ಮೆ ತೋರಿಸ್ತೀನಿ. ಸೊ ಬರ್ದಾದ್ಮೇಲೆ ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ ಅಂತ ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ಕ್ಲಿಯರ್? ಸೊ ಈಗ ಟೇಕ್ ದ ರೆಡ್ ಕಲರ್ ಮಾರ್ಕರ್. ಮತ್ತೊಮ್ಮೆ ಒಂದು ಸೈಡ್ ಅಲ್ಲಿ ಇನ್ಫಿನಿಟಿ ಸಿಂಬಲ್ ನ ಹಾಕ್ತೀರಾ. ಇನ್ಫಿನಿಟಿ ಸಿಂಬಲ್ ಏನದು? ಇನ್ಫಿನಿಟಿ ಸಿಂಬಲ್ 8. ಒಂದು ಸೈಡ್ ಅಲ್ಲಿ ಇನ್ಫಿನಿಟಿ ಸಿಂಬಲ್ ಹಾಕ್ತೀರಾ, ಮತ್ತೊಂದು ಸೈಡ್ ಅಲ್ಲಿ 1 1 7 6 ಈ ಒಂದು ಹೀಲಿಂಗ್ ಕೋಡ್ ಅನ್ನ ಬರೀತೀರಾ. ದಿಸ್ ಇಸ್ ಫಾರ್ ವಿಶ್ ಮ್ಯಾನಿಫೆಸ್ಟೇಷನ್ 1 1 7 6. ಒಂದು ಸೈಡ್ ಅಲ್ಲಿ 1 1 7 6 ಬರೀತೀರಾ, ಇನ್ನೊಂದು ಸೈಡ್ ಅಲ್ಲಿ ಇನ್ಫಿನಿಟಿ ಸಿಂಬಲ್. ಅಂದ್ರೆ ಇದು 8 ಮಲ್ಗಿರೋ 8, ಇದು ಸ್ಲೀಪಿಂಗ್ 8. ಹಾಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ 1 1 7 6. ಇದು ಮ್ಯಾನಿಫೆಸ್ಟೇಷನ್ಗೆ, ವಿಶ್ ಮ್ಯಾನಿಫೆಸ್ಟೇಷನ್ಗೆ ಹೀಲಿಂಗ್ ಕೋಡ್. ಕ್ಲಿಯರ್? ಬರ್ದ್ರ? ಸೊ ಈಗ ಕ್ಯಾಂಡಲ್ ಅಥವಾ ದೀಪ ಹಚ್ಚಿ ಎಲ್ಲರೂ. ಬೈ ದ ವೇ ಲಾಸ್ಟ್ ಹುಣ್ಣಿಮೆ ರಿಚುವಲ್ ಅಲ್ಲಿ ಅನೌನ್ಸ್ ಮಾಡಿದೆ ಕ್ಯಾಂಡಲ್ಸ್ದೆಲ್ಲ ಸೋಲ್ಡ್ ಔಟ್ ಆಗೋಯ್ತು. ಬಂತ? ಎಷ್ಟು ಜನಕ್ಕೆ ಬಂತು? ಓಕೆ, ನೈಸ್. ವಾವ್, so many people ordered and got it. Very good. ಸೂಪರ್ ಇದೆ. ಆಕ್ಚುಲಿ ನನಗೂ ತುಂಬಾ ಇಷ್ಟ ಆಯ್ತಿದ್ದು. ಓಕೆ, ಸೊ ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ವಿಶ್ ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಕೋಡ್ ಬರ್ಕೊಳ್ಳಿ. ಹೇಮಾ ಅವರೇ 1176 ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿ. ಪ್ರತಿಯೊಬ್ರು ದೀಪ ಕ್ಯಾಂಡಲ್ ನ ಹಚ್ಚಿ. One second.
ಎಸ್. ಬರದ್ರ ಎಲ್ಲಿ ಬರಿಬೇಕು ನೋಡಿ, ಫೋಲ್ಡ್ ಮಾಡಿದ ಮೇಲಿಂದ ಒಂದು ಸೈಡಲ್ಲಿ 1176 ಬರೀತೀರಾ, ಇನ್ನೊಂದು ಸೈಡಲ್ಲಿ ಇನ್ಫಿನಿಟಿ ಬರೀತೀರಾ. ದಾಟ್ಸ್ ಇಟ್, ಸಿಂಪಲ್. ಓಕೆ, ಯಾವ ಕಡೆ ಆದರೂ ಬರೀರಿ. ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ಸೊ ಲೆಟ್ಸ್ ಎನರ್ಜೈಸ್. ನೀವು ಬರೆದಿರ್ತಕ್ಕಂಥ ಗ್ರ್ಯಾಟಿಟ್ಯೂಡ್ ಲೆಟರ್ನ, ವಿಶ್ ಲೆಟರ್ನ ಎನರ್ಜೈಸ್ ಮಾಡೋಣ, ಆ್ಯಕ್ಟಿವೇಟ್ ಮಾಡೋಣ. ಆ್ಯಂಡ್ ಜೊತೆಗೆ ನಿಮ್ಮ ಯಂತ್ರಗಳು ಅಥವಾ ಕ್ರಿಸ್ಟಲ್ಸ್, ಹೀಲಿಂಗ್ ಸ್ಟೋನ್ಸ್, ಬ್ರೇಸ್ಲೆಟ್ಸ್ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡೋಣ, ಎನರ್ಜೈಸ್ ಮಾಡೋಣ. ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ. ಹಸ್ತದಲ್ಲಿ ಟೇಕ್ ದ ಶೀಟ್ನ ತಗೊಳ್ಳಿ, ಎರಡು ಕೈಲಿ ಇಟ್ಕೊಳ್ಳಿ ಹೀಗೆ. ಸೊ ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ. ನಿಮ್ಮ ಹಸ್ತದಲ್ಲಿರೋ ವಿಶ್ ಲೆಟರ್, ಗ್ರ್ಯಾಟಿಟ್ಯೂಡ್ ಲೆಟರ್, ಮ್ಯಾನಿಫೆಸ್ಟೇಷನ್ ಲೆಟರಲ್ಲಿ ಏನೇನೆಲ್ಲ ಬರ್ದಿದ್ದೀರಾ ಅದನ್ನೆಲ್ಲ ನೆನಪಿಸ್ಕೊಳ್ಳಿ. ಇಮ್ಯಾಜಿನ್ ಮಾಡಿ ನಿಮ್ಮ ವಿಶಸ್ ಎಲ್ಲ ತುಂಬ ಈಸಿಯಾಗಿ, ತುಂಬ ಬೇಗನೆ ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ. ಕಲ್ಪನೆ ಮಾಡಿ, ವಿಜುವಲೈಸ್ ಮಾಡಿ, ಯಾವ ಥರ ಅಚೀವ್ ಆದಾಗ ಸಕ್ಸಸ್, ಹ್ಯಾಪಿನೆಸ್ನ ನೋಡ್ತಾ ಇದ್ದೀರಾ, ಯಾವ ಥರ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಆ ಒಂದು ಎನರ್ಜಿನ, ಹ್ಯಾಪಿನೆಸ್ನ, ಫೀಲಿಂಗ್ಸ್ನ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ ಆ ಸಿಚುಯೇಷನ್ನ. ಇಮ್ಯಾಜಿನ್ ಮಾಡಿ ಯಾವ ಥರ ನೀವು ನಿಮ್ಮ ವಿಶಸ್ ಫುಲ್ಫಿಲ್ ಆಗಿರೋದನ್ನ ಶೇರ್ ಮಾಡ್ತಾ ಇದ್ದೀರಾ, ಸಕ್ಸಸ್ನ ಹಂಚ್ಕೊಳ್ತಾ ಇದ್ದೀರಾ. ಮುಂದಿನ ರಿಚುವಲ್ಗಳಲ್ಲಿ, ಸೆಷನಲ್ಲಿ, ಕ್ಲಾಸಲ್ಲಿ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀರಾ. ಹಸ್ತಗಳಲ್ಲಿರೋ ಈ ಒಂದು ವಿಶ್ ಲೆಟರ್ಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ತುಂಬ ಬೇಗನೆ, ತುಂಬ ಈಸಿಯಾಗಿ ಈ ಎಲ್ಲ ವಿಶಸ್ ನನಗೆ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್. ಹಸ್ತಗಳಿಂದ ಈ ಒಂದು ಲೆಟರ್ಗೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ. ಹಗ್ ಮಾಡಿ, ಈ ಒಂದು ಲೆಟರ್ನ ಹಗ್ ಮಾಡಿ, ಎನರ್ಜಿ ಕೊಡಿ. ಕಿಸ್ ಮಾಡಿ, ನಿಮ್ಮ ವಿಶ್ ಲೆಟರ್ಗೆ ಕಿಸ್ ಮಾಡ್ತಾ, ಎನರ್ಜಿ ಕೊಡ್ತಾ. ಕೀಪ್ ಇಟ್ ಡೌನ್, ಕೆಳಗಡೆ ಇಡಿ. ಹಾಗೆ ಸ್ಟೂಡೆಂಟ್ಸ್ ಹತ್ರ, ಯಾರ್ಯಾರ ಹತ್ರ ಎಲ್ಲ ಯಂತ್ರಗಳಿದೆ, ಕ್ರಿಸ್ಟಲ್ಸ್ ಇದೆ, ಅದನ್ನೆಲ್ಲ ಕೈಗೆ ತಗೊಳ್ಳಿ, ಅದು ಕೂಡ ಎನರ್ಜೈಸ್ ಮಾಡಿ. ಇಲ್ಲದೆ ಇರೋರೆಲ್ಲ ವಾಟರ್ ಬಾಟಲ್ನ ತಗೊಳ್ತೀರಾ, ವಾಟರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್. ಎರಡು ಹಸ್ತಗಳಿಂದ ನೀರು ಬಾಟಲ್ನ ಇಟ್ಕೊಳ್ಳಿ. ಇಲ್ಲದೆ ಇರೋರು, ಬೇರೆಯವರೆಲ್ಲ ಕ್ರಿಸ್ಟಲ್ಸ್, ಹೀಲಿಂಗ್ ಕೋಡ್ಸ್ ಆರ್ ಯಂತ್ರಗಳು, ಎನರ್ಜಿ ಸರ್ಕಲ್, ಇದನ್ನೆಲ್ಲ ಎನರ್ಜೈಸ್ ಮಾಡಿ. ಹಸ್ತಗಳ ಮುಖಾಂತರ ನಿಮ್ಮ ವಿಶಸ್ ಎಲ್ಲ ನೆನಪಿಸ್ಕೊಳ್ತಾ, ನೀರಿಗೆ ಎನರ್ಜಿ ಕೊಡ್ತೀರಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ, ಎನರ್ಜಿ ಕೊಡಿ, ಫೀಲ್ ಮಾಡಿ.
Yes. Keep the bottle. Keep the bottle. So ಮಿಗ್ದವರೆಲ್ಲ ನಿಮ್ಮ ಯಂತ್ರಗಳಿದ್ರೆ ಅದು ಕೂಡ ಇದೇ ತರ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡಿರ್ತೀರಾ. ಕ್ರಿಸ್ಟಲ್ಸ್, ಬ್ರೇಸ್ಲೆಟ್ ಏನೇ ಇರ್ಬೋದು ಅದೆಲ್ಲ ಕೈಲಿ ಇಟ್ಕೊಂಡು ನಿಮ್ಮ ವಿಷಸ್ ಹೇಳ್ಕೊಡ್ತೀರಾ, ಎನರ್ಜಿ ಕೊಡ್ತೀರಾ, ಚಾರ್ಜ್ ಮಾಡ್ತೀರಾ. ಇದರಿಂದೆಲ್ಲ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಹೇಳ್ಕೊಳ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಸೊ ಯು ವಿಲ್ ಎನರ್ಜೈಸ್ ಇಟ್. ಓಕೆ, ಸೊ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಎಲ್ಲರೂ ಏನ್ ಮಾಡೋಣ, ಈ ಒಂದು ವಿಶ್ ಲೆಟರ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ತಲುಪಿಸೋಣ. ಸೊ ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ಳಿ, ವಿಶ್ ಲೆಟರ್ನ ತಗೊಳ್ತೀರಾ, ಹೋಲ್ಡರ್ ಒಂದಿಗೆ ಹೋಲ್ಡ್ ಮಾಡ್ತೀರಾ, ಕ್ಯಾಂಡಲ್ ಅಥವಾ ದೀಪ ಏನು ಹಚ್ಕೊಂಡಿದ್ದೀರಾ ಆ ಒಂದು ಕ್ಯಾಂಡಲ್ ಅಥವಾ ದೀಪದಿಂದ ಬರ್ನ್ ಮಾಡ್ತೀರಾ. ಬರ್ನ್ ಮಾಡಿ ಬೂದಿ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು, ಆ ರೀತಿ ಇಟ್ಕೊಳ್ಳಿ. ಕೇರ್ಫುಲ್, ಪೇಪರ್ ಬರ್ನ್ ಮಾಡಬೇಕಾದ್ರೆ ಜಾಸ್ತಿ ಫ್ಲೇಮ್ ಬರುತ್ತೆ, ಬೆಂಕಿ ಬರುತ್ತೆ, ಹುಷಾರು. ಎಸ್, ಫೀಲ್ ಮಾಡಿ ಎನರ್ಜಿನ ಫೀಲ್ ಮಾಡಿ. ನಿಮ್ಮ ವಿಷಸ್ ಎಲ್ಲ ಯೂನಿವರ್ಸ್ಗೆ ತಲುಪ್ತಾ ಇದೆ. ಎಸ್, ಬರ್ನ್ ಆಯ್ತಾ? ದೀಪ ಹಾಗೆ ಇರಲಿ, ಕ್ಯಾಂಡಲ್ ದೀಪ ಹಾಗೆ ಇರಲಿ, ಆರಿಸ್ಬೇಡಿ. ಮೆಡಿಟೇಷನ್ ಮಾಡೋಣ, ಸರಿನಾ? ಸೊ ರೈಟ್ ನಾವು ಬರ್ನ್ ಆದ್ಮೇಲಿಂದ ಹುಷಾರು, ಬಿಸಿ ಇರುತ್ತೆ ತಟ್ಟೆ, ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೇನೆ. ಸೊ ಈಗ ಈ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಂಡು ಆಚೆ ಹೋಗ್ತೀರಾ. ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗ್ತೀರಾ. ಆಕಾಶದಲ್ಲಿ ಚಂದ್ರ ಕಾಣಲ್ಲ, ಬಟ್ ಸ್ಟಿಲ್ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ ದೇವ್ರೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಬ್ಲೋ ಮಾಡ್ತೀರಾ. ಸೊ ತಟ್ಟೆಲಿರೋ ಆಶಸ್ನ ಬ್ಲೋ ಮಾಡ್ತೀರಾ, ಉಫ್ ಮಾಡ್ತೀರಾ. ಸೊ ಆಶಸ್ ಎಲ್ಲ ಗಾಳಿಗೆ ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿ. ಅದಾದ ನಂತರ 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ವಿಜುಲೈಸ್ ಮಾಡ್ಕೊಳ್ಳಿ. 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ವಿಜುಲೈಸ್ ಮಾಡಿ, ಮೆಡಿಟೇಟ್ ಮಾಡಿಬಿಟ್ಟು ವಾಪಸ್ ಬನ್ನಿ. ಓಕೆ, ಮಳೆ ಬರ್ತಾ ಇದ್ರೆ ನೋ ಪ್ರಾಬ್ಲಮ್, ಸ್ವಲ್ಪ ನೋಡಿ ಬಾಲ್ಕನಿ ಅಥವಾ ಎಲ್ಲಾದ್ರೂ ಹೊರಗಡೆ ನಿಂತ್ಕೊಂಡು, ಮನೆಯಿಂದ ಆಚೆ ನಿಂತ್ಕೊಂಡು ಮಾಡಿ ಸಾಕು, ಸರಿನಾ? ಸೊ ಯಾವ ಡೈರೆಕ್ಷನ್ ಆದ್ರೂ ನೋಡಿ, ನೋ ಪ್ರಾಬ್ಲಮ್. ಆಕಾಶವನ್ನು ನೋಡ್ತೀರಾ, ಬ್ಲೋ ಮಾಡ್ತೀರಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀರಾ, ಮಾಡಿ ಬರ್ತೀರಾ. ಓಕೆ, ನಾನು ಕೂಡ ಮಾಡಿ ಬರ್ತೀನಿ, ಎಲ್ಲರೂ ಕಂಪ್ಲೀಟ್ ಮಾಡಿ. ರೈಟ್ ಎಲ್ಲರೂ ಆಚೆ ಹೋಗ್ತೀರಾ, ಯೂನಿವರ್ಸ್ಗೆ ಬ್ಲೋ ಮಾಡಿ ಬರ್ತೀರಾ ಆಶಸ್ನ.
Yes. Done. Back. ಸೊ ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ? ವಾಪಸ್ ಬಂದಿದ್ರೆ. ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ವಾಪಸ್ ಬಂದಿದ್ದೀರಾ ಇಲ್ಲ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇನ್ ಕೇಸ್ ಯಾರಾದರೂ ಲಾಸ್ಟಲ್ಲಿ ಸೆಂಟ್ರಲ್ ಜಾಯ್ನ್ ಆಗಿ ಗೊತ್ತಾಗಿಲ್ಲ ಏನು ಮಾಡಬೇಕು, ಅರ್ಧಂಬರ್ಧ ನೋಡಿದ್ರಿ ಕಲ್ತ್ರಿ ಅಂದಾಗ, ಸೊ ಏನು ಮಾಡಿ, ಚಾಟ್ ಬಾಕ್ಸಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ, ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಕಾಪಿ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕ್ಲಾಸ್ ಮುಗಿದ ಮೇಲೆ ಇನ್ನೊಂದು 15-20 ನಿಮಿಷದಲ್ಲಿ ಈ ಒಂದು ಸೆಷನ್ದು ರೆಕಾರ್ಡಿಂಗ್ ಅಪ್ಡೇಟ್ ಆಗುತ್ತೆ. ಸೊ ವಿಡಿಯೋ ಅಪ್ಡೇಟ್ ಆಗುತ್ತೆ. ಆ ವಿಡಿಯೋನ ನೋಡಿಕೊಂಡು ನೀವು ರಾತ್ರಿನೂ ಮಾಡ್ಬೋದು, ನಾಳೆ ಬೆಳಗ್ಗೆನೂ ಮಾಡ್ಬೋದು, ನಾಳೆ ರಾತ್ರಿ ಒಳಗಡೆ ಮಾಡ್ಬೋದು. 24 ಗಂಟೆ ವರೆಗೂ ಈ ಅಮಾವಾಸ್ಯೆ ರಿಚುವಲ್ನ ಎಫೆಕ್ಟ್ ಇರುತ್ತೆ. ಸೊ 24 ಅವರ್ಸಲ್ಲಿ ಮತ್ತೊಮ್ಮೆ ಈ ರಿಚುವಲ್ನ ನೀವು ನೋಡಿಕೊಂಡು ಮಾಡ್ಬೋದು. ಯೂಟ್ಯೂಬಲ್ಲಿ ಬರುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಮತ್ತಷ್ಟು ಬೇರೆ ಬೇರೆ ವಿಡಿಯೋಸು, ರೆಮಿಡೀಸು ಅದೆಲ್ಲ ನಿಮಗೆ ಸಿಗ್ತಾ ಇರಬೇಕು ಅಂದರೆ ಯೂಟ್ಯೂಬ್ ಲಿಂಕನ್ನು ಫಾಲೋ ಮಾಡಿ. ಎಸ್, ಬಂದ್ರ ಎಲ್ಲರೂ? ವಾಪಸ್ ಬಂದ್ರ? ಕ್ಯಾಮ್ರಾ ಆಫ್ ಆಗಿರೋರು ಆರ್ ಯು ಡನ್? ಬ್ಯಾಕ್ ಚಾಟ್ ಬಾಕ್ಸ್ ಹಾಕಿ ಡನ್ ಅಂತ, ಡಿ ಅಂತ. ಸೂಪರ್ ಸೂಪರ್. ನೈಸ್. ಸೊ ಲೆಟ್ಸ್ ಡೂ ಅಮೇಝಿಂಗ್ ಬ್ಯೂಟಿಫುಲ್ ಮೆಡಿಟೇಷನ್ ಮಾಡೋಣ. ನೋಡಿ, ನೀವು ನಾರ್ಮಲ್ ಆಗಿ ಮೆಡಿಟೇಟ್ ಮಾಡೋಕ್ಕೂ ಈ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಧ್ಯಾನ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮೂನ್ ಎನರ್ಜಿ ತುಂಬ ಹೈ ಇರುತ್ತೆ. ಸೊ ಅವತ್ತು ನೀವು ಏನು ಮೆಡಿಟೇಷನ್ ಮಾಡ್ತೀರಾ 10 ಪಟ್ಟು ರಿಸಲ್ಟ್ಸ್ ಕೊಡುತ್ತೆ. ಮೊದಲನೇದು, ನೀವು ಒಬ್ಬರೇ ಧ್ಯಾನ ಮಾಡೋಕ್ಕೂ ಸತ್ಸಂಗ 700-800 ಜನ ಪಾಸಿಟಿವ್ ಪೀಪಲ್, ಪಾಸಿಟಿವ್ ಸೋಲ್ಗಳ ಜೊತೆ, ಗುರುಗಳ ಜೊತೆ ಧ್ಯಾನ ಮಾಡಿದಾಗ 100 ಪಟ್ಟು ಎನರ್ಜಿ ಸಿಗುತ್ತೆ, ಸರಿನಾ? ಸೊ ಲೆಟ್ಸ್ ಡೂ ಅ ಬ್ಯೂಟಿಫುಲ್ ಮೆಡಿಟೇಷನ್, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ. ಸೊ ಎಲ್ಲರೂ ಮಾಡಬೇಕು. ಕ್ಯಾಮ್ರಾ ಆನ್ ಮಾಡಿ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ಅಟೆಂಡ್ ಮಾಡಿ. ಸೊ ದೀಪ, ಕ್ಯಾಂಡಲ್ ಹಾಗೆ ಇರಲಿ. ಪ್ರತಿಯೊಬ್ಬರು ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಮಂಡಿ ಮೇಲೆ ಇಟ್ಕೊಳ್ತೀರಾ, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ನಿಮ್ಮ ಎಲ್ಲ ವಿಶಸ್ಸು ಫುಲ್ಫಿಲ್ ಆಗ್ತಾ ಇದೆ ಅನ್ನೋ ಥರ ವಿಜುವಲೈಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಈ ಒಂದು ಮ್ಯಾನಿಫೆಸ್ಟೇಷನ್ ಮಂತ್ರದೊಂದಿಗೆ ಮೆಡಿಟೇಟ್ ಮಾಡ್ತಾ ಹೋಗಿ. ನೋ ಬಾಡಿ ಮೂಮೆಂಟ್ಸ್, ಸ್ಟಿಲ್ ಹಾಗೆ ಇರಬೇಕು, ನೋ ಬಾಡಿ ಮೂಮೆಂಟ್ಸ್. ಮುಖದಲ್ಲಿ ಖುಷಿ ಇರಲಿ, ಸ್ಮೈಲ್ ಇರಲಿ, ಹ್ಯಾಪಿಯಾಗಿ ಧ್ಯಾನ ಮಾಡಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। ॐ
भान्तकारिणी द्रुतबुद्धिकरे देवी त्राहि मां शरणागतम् सौम्यक्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि संग्रामे जाड्ये दाने तथा भये
यम् इदं पठति स्तोत्रम् शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಲೈಫಲ್ಲಿ, ನನ್ನ ಮೈಂಡಲ್ಲಿ ಪ್ರತಿಯೊಂದು ಅಚೀವ್ ಆಗಿದೆ, ರಿಯಲ್ ಲೈಫಲ್ಲಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಕ್ಲಾರಿಟಿ, ಆಪರ್ಚುನಿಟಿ, ಸೊಲ್ಯೂಷನ್ಸ್, ಐಡಿಯಾಸ್. ಎಲ್ಲದಕ್ಕೂ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಇನ್ಹೇಲ್ ಮಾಡ್ತಾ ಎರಡೂ ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಹಸ್ತಗಳಲ್ಲಿ ಎನರ್ಜಿನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ, ಈ ಒಂದು ಅಮಾವಾಸ್ಯೆ ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಸ್ಮೈಲ್ ಒಂದಿಗೆ ಓಪನ್ ಯುವರ್ ಐಸ್. ರೈಟ್. ನಾವು ವಾಟರ್ ಬಾಟಲ್, ಸೊ ನೀರು ಚಾರ್ಜ್ ಮಾಡಿದ್ರಿ, ಎನರ್ಜೈಸ್ ಮಾಡಿದ್ರಿ ನಿಮ್ಮ ವಿಷಸ್ಸೊಂದಿಗೆ. ಸೊ ರೈಟ್ ನಾವು ಅರ್ಧ ಬಾಟಲ್ ನೀರನ್ನ ಕುಡಿತೀರಾ. ಇನ್ನು ಅರ್ಧ ಬಾಟಲ್ ನೀರನ್ನ ಸೆಷನ್ ಇವಾಗ ಮುಗಿದ ಮೇಲಿಂದ ಯಾವುದಾದ್ರೂ ಗಿಡಕ್ಕೆ, ಬೆಳೀತಾ ಇರೋದಕ್ಕಂತ ಗಿಡಕ್ಕೆ ನೀರನ್ನ ಹಾಕ್ತೀರಾ, ಸರಿನಾ? ರೈಟ್ ನಾವು ಸೆಷನ್ ಆದಮೇಲೆ ಅರ್ಧ ಬಾಟಲ್ ನೀರನ್ನ ಇವಾಗ ಕುಡಿತೀರಾ, ಇನ್ನು ಅರ್ಧ ಬಾಟಲ್ ನೀರನ್ನ ಸೆಷನ್ ಆದಮೇಲೆ ಗಿಡಕ್ಕೆ ಹಾಕ್ತೀರಾ. ಯಾಕೆ? ಸೊ ವಾಟರ್ನ ಚಾರ್ಜ್ ಮಾಡಿದ್ದೀರಾ ನಿಮ್ಮ ಗೋಲ್ಸೊಂದಿಗೆ, ವಿಷಸ್ಸೊಂದಿಗೆ. ಅರ್ಧ ಬಾಟಲ್ ನೀವು ಕುಡಿತೀರಾ, ನಿಮ್ಮಲ್ಲಿ ಆ ಒಂದು ವಿಷಸ್ ಬೆಳೀತಾ ಅಚೀವ್ ಆಗುತ್ತೆ. ಹಾಗೆ ಗಿಡಕ್ಕೆ ಹಾಕ್ತೀರಾ, ಗಿಡ ಕೂಡ ಬೆಳೀತಾ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಓಕೆ, ಡನ್. ಮಾಡ್ಬೇಕದನ್ನ. ಅರ್ಧ ಬಾಟಲ್ನ ಇವಾಗ ನೀರು ಕುಡೀರಿ ಎಲ್ಲರೂ.
ಎಸ್, ತುಳಸಿ ಗಿಡಕ್ಕೆ ಹಾಕ್ಬೋದು. ಎಸ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಒಂದು ವರ್ಡಲ್ಲಿ ಹೇಳಿ, ಹೇಗಿತ್ತು ನಿಮ್ಮ ಅನುಭವ? ಸೂಪರ್ ಅಮೇಜಿಂಗ್ ಸರ್, ಚೆನ್ನಾಗಿತ್ತು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಸೋ ಮಚ್ ಗುರುಜಿ. ಅಮೇಜಿಂಗ್ ಕ್ಲಾಸ್ ಸರ್. ಆಫ್ ಆಗ್ಬಿಟ್ಟಿತ್ತು, ಏನ್ ತೊಂದ್ರೆ ಇಲ್ಲ ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಜಿ. ಮಚ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಒಂದು ಅನೌನ್ಸ್ಮೆಂಟ್ ಇದೆ, ಅದಾದ್ಮೇಲೆ ಎಕ್ಸಿಟ್ ಆಗ್ಬೋದು ಎಲ್ಲರೂ ಕೂಡ, ಸರಿನಾ? ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಆಲ್ ವೆರಿ ಬ್ಲೆಸ್ಡ್. ನೀವೆಲ್ಲ ತುಂಬ ಬ್ಲೆಸ್ಡ್ ಒನ್ನು, ಲಕ್ಕಿ ಒನ್ನು, ಬಿಕಾಸ್ ಇಂಥ ಎಲ್ಲ ರಿಚುಯಲ್ಲು, ಮೆಡಿಟೇಷನ್ನು, ಇಂಥ ಒಂದು ಸೆಷನ್ ಎಲ್ಲ ಕಲಿತಾ ಇದ್ದೀರಾ, ಅಟೆಂಡ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ, ಅಂದರೆ ಯು ಆರ್ ಆಲ್ ವೆರಿ ಲಕ್ಕಿ ಪೀಪಲ್. ಸೊ ಬಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಯೂನಿವರ್ಸ್ಗೆ. ಆ್ಯಂಡ್ ನಿಮಗೆಲ್ಲ ಯಾರು ಲಿಂಕ್ ಶೇರ್ ಮಾಡಿದ್ರು, ಈ ಥರ ಕ್ಲಾಸ್ ಇದೆ, ಈ ಥರ ರಿಚುವಲ್ ಇದೆ, ಅಟೆಂಡ್ ಮಾಡಿ ಅಂತ, ಅವ್ರಿಗೂ ಕೂಡ ನೀವು ಗ್ರೇಟ್ಫುಲ್ ಆಗಿರಬೇಕು, ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು ಅಲ್ವಾ? ಅವರಿಂದ ನೀವು ಕಲಿತಾ ಇದ್ದೀರಾ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸೋ ಮೆನಿ ಪೀಪಲ್ ಮಕ್ಕಳ ಜೊತೆ ಅಟೆಂಡ್ ಮಾಡ್ತಾರೆ, ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಅಟೆಂಡ್ ಮಾಡ್ತಾರೆ, ಅವ್ರ ಊರವ್ರಿಗೆಲ್ಲ ಫೋನ್ ಮಾಡಿ ಅವ್ರ ಕೈಲೂ ಅಟೆಂಡ್ ಮಾಡಿಸ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಐ ಕ್ಯಾನ್ ಸಿ ದಟ್ ಸೋ ಮೆನಿ ಪೀಪಲ್ ಆರ್ ಗೆಟಿಂಗ್ ವಂಡರ್ಫುಲ್ ರಿಸಲ್ಟ್ಸ್, ರೈಟ್? ಸೊ ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಒಳ್ಳೆ ಒಂದು ರಿಚುವಲ್ಲು, ಮ್ಯಾನಿಫೆಸ್ಟೇಷನ್ನು ಇಷ್ಟೊಂದು ಜನಕ್ಕೆ ಸಿಗೋ ಥರ ಭಗವಂತ ಮಾಡ್ತಾ ಇದೆ ನನ್ನ ಮುಖಾಂತರ, ಅಥವಾ ಸೊ ಈ ಒಂದು ಕಂಡಕ್ಟ್ ಮಾಡ್ಲಿಕ್ಕೆ ಸೆಷನ್ಗೆ ಒಂದು ಎನರ್ಜಿ ಕೊಟ್ಟಿದ್ದಾನೆ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾನೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಕ್ವಿಕ್ಕಾಗಿ ಒಂದು ಅನೌನ್ಸ್ಮೆಂಟ್ ಮಾಡಬೇಕಂತ ಇದ್ದೀನಿ. ಕ್ಯಾಂಡಲ್ ಇವಾಗ ಆರಿಸ್ಬೋದ್ರಿ? ಕ್ಯಾಂಡಲ್ನ ಬಾಯಲ್ಲಿ ಆರಿಸ್ಬೇಡಿ, ಉಫ್ ಅಂತ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಇಲ್ಲಾಂದರೆ ಬುಕ್ಕು ಪೇಪರಲ್ಲಿ ಆರಿಸ್ಬಿಟ್ಟು ಕ್ಯಾಂಡಲ್ನ ಆರಿಸಿ, ನೋ ಪ್ರಾಬ್ಲಮ್. ಓಕೆ, ಎಸ್. ಸೊ ಟೆಲ್ ಮೀ ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳು ಲೈಫಲ್ಲಿ ಸಕ್ಸಸ್ ಪಡಿಬೇಕು, ಗ್ರೋತ್ ಆಗಬೇಕು, ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಅನ್ಮ್ಯೂಟ್ ಮಾಡಿ ಹೇಳಿ. ಇರುತ್ತೆ ಸರ್. ರೀ, ನಿಮ್ ಬಗ್ಗೆ ಮಾತಾಡಿ ಸಾಕು. ಅರ್ಥ ಆಗ್ತಾ ಇದೆಯಾ? ನಿಮ್ ಬಗ್ಗೆ ಅಷ್ಟೇ ನೀವು ಮಾತಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಯಾರಿಗೆ, ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳು ಭವಿಷ್ಯ ತುಂಬಾ ಚೆನ್ನಾಗಾಗಬೇಕು, ಬೆಳಿಬೇಕು, ಅವರು ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಆಸೆ ಇದೆ? ಎಲ್ರಿಗೂ ಆಸೆ ಇದೆ ಅಲ್ವಾ? ಡೆಫಿನೆಟ್ಲಿ ನನಗೂ ಕೂಡ ಅದೇ ಥರ ಆಸೆ ಇದೆ, isn't it? ಸೊ ಈಗ ನೋಡಿ, ಏನೇ ಒಂದು ಉದ್ಯೋಗ ಮಾಡಬೇಕು, ಯಾವುದೇ ಒಂದು ಕರಿಯರನ್ನ ಬೆಳೆಸ್ಕೋಬೇಕು, ಆ ಒಂದು ಫೀಲ್ಡಲ್ಲಿ ಮುಂದುವರಿಬೇಕಂತ ಹೇಳಿದ್ರೆ ಎಲ್ಲದಕ್ಕೂ ಏನಿದೆ, ಅದಕ್ಕೆ ಅಂತ ಒಂದು ಕ್ಲಾಸ್ ಇದೆ, ಕೋರ್ಸ್ ಇದೆ, ಟ್ರೈನಿಂಗ್ ಇದೆ. ಆ ಫೀಲ್ಡಲ್ಲಿ ಎಜುಕೇಷನ್ ಮಾಡಿರ್ತಾರೆ. ಡಾಕ್ಟರ್ ಆಗಬೇಕಾದ್ರೆ ಡಾಕ್ಟರ್ ಓದಿರ್ತಾರೆ, ಮೆಡಿಸನ್ ಓದಿರ್ತಾರೆ, ಲಾಯರ್ ಆಗಬೇಕಾದ್ರೆ LLB ಓದಿರ್ತಾರೆ. ಬಟ್ ಅದೇ ಒಳ್ಳೆ ಪೇರೆಂಟ್ ಆಗಬೇಕಂದ್ರೆ ಎಲ್ಲೋಗಿ ಪೇರೆಂಟಿಂಗ್ ಕಲಿರ್ತಾರೆ? ಎಲ್ಲೂ ಇಲ್ಲ ಅಲ್ವಾ? ಹ್ಞೂ ಸರ್, ನಾವು ಹಂಗೇ ಮದುವೆ ಆಗ್ಬಿಟ್ವಿ, ಹಂಗೇ ಮಕ್ಕಳಾಗ್ಬಿಡ್ತು, ಹಂಗೇ ಪೇರೆಂಟ್ಸ್ ಆಗ್ಬಿಟ್ವಿ ಸರ್, ಗೊತ್ತೇ ಇಲ್ಲ ಸರ್ ಪ್ಯಾರೆಂಟಿಂಗ್ ಹೆಂಗೆ ಮಾಡ್ಬೇಕು. ಸರ್ ಪ್ಯಾರೆಂಟಿಂಗು ಕಲಿಬೇಕಾ? ರೀ, ನಿಜ. ಓಕೆ, ಸೊ ವಿ ಡೋಂಟ್ ನೋ ಆ್ಯಕ್ಚುಲಿ ವಾಟ್ ಈಸ್ ಚೈಲ್ಡ್ ರಿಕ್ವೈರ್ಮೆಂಟ್. ಆ್ಯಸ್ ಅ ಮಗು ಹುಟ್ಟಿದ ಮೇಲಿಂದ ಮಗು ಬೆಳೀತಾ ಹೋಗುತ್ತೆ. ಮಗು ಬೆಳೀತಾ ಹೋದಂಗೆ ಒಂದೊಂದೇ ಹಂತದಲ್ಲಿ ಮಗುವಿನ ಅಗತ್ಯಗಳು, ನೀಡ್ಸ್ ಆಫ್ ಅ ಚೈಲ್ಡ್ ತುಂಬ ವ್ಯತ್ಯಾಸ ಇರುತ್ತೆ. ಒಂದು ಮಗು ಮಾತಾಡಕ್ಕೆ ಬರದೇ ಇರಬೇಕಾದ್ರೆ ಅದರ ಅಗತ್ಯ ಬೇರೆ ಥರ ಇರುತ್ತೆ.
ಫಸ್ಟ್ 6 ಇಯರ್ಸಲ್ಲಿ ಅಗತ್ಯ ಬೇರೆ ಥರ ಇರುತ್ತೆ, 6 to 12 ಇಯರ್ಸ್ ಅಗತ್ಯ ಬೇರೆ ಥರ ಇರುತ್ತೆ, 12 to 18 ಇಯರ್ಸ್ ಅಗತ್ಯ ಬೇರೆ ಥರ ಇರುತ್ತೆ, 18 to 24 ಇಯರ್ಸ್, 24 ಇಯರ್ಸ್ ಆದಮೇಲೆ ಅವರು ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್? 24 ವರ್ಷಗಳಾದ ನಂತರ ದೇ ಕ್ಯಾನ್ ಲೀಡ್ ದರ್ ಇಂಡಿವಿಜುವಲ್ ಲೈಫ್. ಸೊ ಟಿಲ್ ದೆನ್ ದೇ ಆರ್ ಚಿಲ್ಡ್ರನ್ ಓನ್ಲಿ. ಸರ್ ನಮಗೆಲ್ಲ ಮಕ್ಕಳು 35-40 ವರ್ಷ ಆದರೂ ಅವ್ರ ಮಕ್ಕಳೇ ಸರ್. ನಿಜ, ನಮ್ಮ ಇಂಡಿಯನ್ಗೆಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಮಕ್ಕಳು ಅಂತಲೇ ಅನಿಸೋಂಥದ್ದು. ಬಟ್ ಸ್ಟಿಲ್ ಒಂದು ಮಗು ಬೆಳೆದು ದೊಡ್ಡವರಾಗಿ ಸ್ವಂತ ಅವರು ನಿರ್ಧಾರಗಳು ಲೈಫ್ನ ನಡೆಸ್ಬೇಕಾದ್ರೆ 12-24 ಇಯರ್ಸ್ವರೆಗೂ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಸರ್ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ನಾನು ಮಾಡಿದ್ದೀನಿ. ಸೊ ಐ ಆಲ್ಸೋ ಡನ್ ದ ಚೈಲ್ಡ್ ಸೈಕಾಲಜಿ ಚೈಲ್ಡ್ ಕೋರ್ಸ್ನ ನಾನು ಮಾಡಿದ್ದೀನಿ. ಸೊ ಐ ಆಮ್ ಆಲ್ಸೋ ಟ್ರೈನ್ಡ್ ಒನ್. ಸೊ ಬಟ್ ದ ಪ್ರಾಬ್ಲಮ್ ಈಸ್ ಪೇರೆಂಟ್ಸ್ಗೆ ಗೊತ್ತಿಲ್ಲ ಯಾವ ಥರ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಬೆಳೆಸ್ಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಇಮೋಷನ್ ಅವ್ರದ್ದು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅವ್ರಿಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳದ ಒಂದು ಇಮೋಷನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅವರು ಹಠ ಮಾಡಿದಾಗ ಅಥವಾ ಅವ್ರು ಕೇಳಿದಾಗ ಯಾವ ಥರ ಇರಬೇಕು, ಪೇರೆಂಟ್ಸ್ ಹೆಂಗೆ ಪೇರೆಂಟಿಂಗ್ ಮಾಡಬೇಕು, ಹೆಂಗೆ ಪೋಷಣೆ ಮಾಡಬೇಕು. ಬಿಕಾಸ್ ಇಟ್ಸ್ ಆಲ್ ಪ್ಯಾರೆಂಟಿಂಗ್. ಇಟ್ಸ್ ಆಲ್ ಪ್ಯಾರೆಂಟಿಂಗ್. ಸೊ ಮಗು ಹುಟ್ಟಿದಾಗ ಝೀರೋ, ಏನು ಗೊತ್ತಿರಲ್ಲ, ಝೀರೋ, ಖಾಲಿ ಸ್ಲೇಟ್. ಓಕೆ, ಒಂದು ಸ್ವಲ್ಪ ಅಷ್ಟೇ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಮಗು ಹೊಟ್ಟೆಲಿರಬೇಕಾದ್ರೆ ಒಂದು ಸ್ವಲ್ಪ ಪ್ರೋಗ್ರಾಮಿಂಗ್ ಆಗಿರುತ್ತೆ, ಒಂದಷ್ಟು DNA ಇಂದ ಬಂದಿರುತ್ತೆ. ಅದರ್ವೈಸ್ 90-95% ಎಲ್ಲ ಖಾಲಿ ಸ್ಲೇಟ್. ಮಗು ಹುಟ್ಟಿದ ಮೇಲಿಂದ ಯಾವ ಥರ ಮಗುವಿಗೆ ನಾವು ಪೋಷಣೆ ಮಾಡ್ತೀವಿ, ಫಸ್ಟ್ 6 ಇಯರ್ಸ್ 80% ಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ. 80%. ಫಸ್ಟ್ 6 ಇಯರ್ಸ್ 80% ಡನ್. ಆಫ್ಟರ್ 6 ಇಯರ್ಸ್ ಕೇವಲ 20% ಮಕ್ಕಳು ಪ್ರೋಗ್ರಾಮಿಂಗ್ ಆಗಂಥದ್ದು. ನಂಬ್ತೀರಾ? ಸೊ ಫಸ್ಟ್ 6 ಇಯರ್ಸ್ ಅಷ್ಟು ಇಂಪಾರ್ಟೆಂಟ್. ಕ್ಲಿಯರ್? ಸೊ ಫಸ್ಟ್ 6 ಇಯರ್ಸ್ ಅಥವಾ ನೆಕ್ಸ್ಟ್ 6 ಇಯರ್ಸ್, 6 to 12 ಇಯರ್ಸ್ ಏನು ಬೇಕು, ಮಗುವಿಗೆ ಏನು ಅಗತ್ಯ ಇದೆ, ಅಥವಾ ಪೇರೆಂಟಿಂಗ್ನ ಪ್ರಿನ್ಸಿಪಲ್ಸ್ ಏನು, ಏನೇನು ಆಸ್ ಅ ಪೇರೆಂಟಾಗಿ ಏನೇನು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು, ಅಥವಾ ತಪ್ಪುಗಳೇನು ಮಾಡ್ತಾರೆ. ಓಕೆ, ಪ್ಯಾರೆಂಟ್ಸ್ ಬಾಯಲ್ಲಿ ಹೇಳೋದೊಂದು, ಅವ್ರು ಮಾಡೋದೊಂದು. ಸೊ ಮಕ್ಕಳು ಕೇಳಿ ಕಲಿತಾರ, ನೋಡಿ ಕಲಿತಾರ? ಟೆಲ್ ಮಿ, ನೀವು ಹೇಳಿ ನನಗೆ, ಮಕ್ಕಳು ನೋಡಿ ಕಲಿತಾರ, ಕೇಳಿ ಕಲಿತಾರ? ನೋಡಿ ನೋಡಿ ಕಲಿಯೋದು. ಕಲಿಯೋದು ಜಾಸ್ತಿ. ನೋಡಿ ಕಲಿಯೋದು ಜಾಸ್ತಿ ರೀ, ಕೇಳಿ ಕಲಿಯೋದು ಕಡಿಮೆನೆ. ಅರ್ಥ ಆಗ್ತಾ ಇದೆಯಾ? ನೀವೇನು ಮಾಡ್ತೀರಾ ಅದನ್ನು ಕಾಪಿ ಮಾಡ್ತಾರೆ ಹೊರತು ನೀವೇನು ಹೇಳ್ತೀರಾ ಬಾಯಲ್ಲಿ ಅದನ್ನು ಕೇಳಲ್ಲ. ಓಕೆ, ನೀವು ಮಾತ್ರ ಸೀರಿಯಲ್ ಹಾಕ್ಕೊಂಡು ಬಿಗ್ ಬಾಸ್ ಹಾಕ್ಕೊಂಡು TV ನೋಡ್ತಾ ಇರ್ತೀರಾ. ಮಕ್ಕಳಿಗೆ TV ನೋಡ್ಬೇಡ, ಓದು 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 ಅಂದರೆ ಎಲ್ಲಿಂದ ಓದ್ತಾರೆ ಅಲ್ವಾ? ನಾಟ್ ಪಾಸಿಬಲ್, ಹಂಗಾಗೋದಿಲ್ಲ. ಸೊ ದಟ್ ಈಸ್ ವೈ ಪ್ಯಾರೆಂಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಯಾರೆಂಟಿಂಗ್ ಅನ್ನೋ ವಿಚಾರ ಕಲಿತಾಗ ತುಂಬ ರಿಯಲೈಸ್ ಆಗುತ್ತೆ, ತುಂಬ ಅಂದರೆ ತುಂಬ ರಿಯಲೈಸ್ ಆಗುತ್ತೆ. ಸಾರ್ ನನ್ನ ಮಕ್ಕಳೆಲ್ಲ ಬೆಳೆದಿದ್ದಾರೆ ಬಿಡಿ ಸರ್. ಅಯ್ಯೋ, ಮಕ್ಕಳು ಬೆಳೆದಿದ್ರೆ ನೆಕ್ಸ್ಟ್ ಅವ್ರಿಗೆ ಮಕ್ಕಳಾಗಲ್ವಾ, ಮೊಮ್ಮಕ್ಕಳು ಬರಲ್ವಾ, ಅವಾಗ ಗೊತ್ತಿರಲ್ವಾ, ಅವಾಗ ಬೇಕಾಗಲ್ವಾ? ಪ್ಯಾರೆಂಟಿಂಗ್ ಎವ್ರಿ ಒನ್ಗೆ ಅವಶ್ಯಕತೆ ಇದೆ. ಐ ಫೀಲ್ ಪ್ಯಾರೆಂಟಿಂಗ್ ಅನ್ನೋದು ಎಲ್ರಿಗೂ ಅವಶ್ಯಕತೆ ಇದೆ. ಸೊ ಮಕ್ಕಳು ದೊಡ್ಡವರಾಗಿದ್ರು ಸರಿ, ನೆಕ್ಸ್ಟ್ ಅವ್ರಿಗೂ ಮಕ್ಕಳಾಗುತ್ತೆ. ಸೊ ಗೊತ್ತಿದ್ದಾಗ ಏನಾಗುತ್ತೆ, ಓ ಈ ವಿಚಾರ ಈ ಥರ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ ವೈ ಪ್ಯಾರೆಂಟಿಂಗ್ ಈಸ್ ವೆರಿ ಎಸೆನ್ಷಿಯಲ್. ಪ್ಯಾರೆಂಟಿಂಗ್ ಈಸ್ ವೆರಿ ನೀಡ್. ಫಸ್ಟ್ ಆಫ್ ಆಲ್ ಪ್ಯಾರೆಂಟಿಂಗ್ ಕೋರ್ಸಸ್ ಯಾರು ಜಾಸ್ತಿ ಕಂಡಕ್ಟ್ ಮಾಡಲ್ಲ, ಯಾರು ಹೇಳ್ಕೊಡಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಯಾರು ಹೇಳ್ಕೊಡಲ್ಲ, ಅಥವಾ ಹೇಳ್ಕೊಟ್ರು ಅದು ಇಂಗ್ಲೀಷಲ್ಲಿ ಹಿಂದಿಯಲ್ಲಿರುತ್ತೆ. ಸೊ ಎಷ್ಟು ಜನಕ್ಕೆ ಅದ್ಭುತವಾಗಿ ಡೀಟೇಲ್ ಆಗಿ ಆ್ಯಂಡ್ ಕನ್ನಡದಲ್ಲಿ ವೆರಿ ಈಸಿಲಿ ವೆರಿ ಎಫೆಕ್ಟಿವ್ಲಿ ಪ್ಯಾರೆಂಟಿಂಗ್ ಬಗ್ಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ? ಹೌ ಮೆನಿ ಆಫ್ ಯರ್ ಇಂಟ್ರೆಸ್ಟೆಡ್, ಹೌ ಮೆನಿ ಆಫ್ ಯರ್ ರೆಡಿ? ಸ್ನೇಹಿತರೆ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ, ಆಸೆ ಇದೆ? ಲೆಟ್ ಮಿ ನೋ. ಓನ್ಲಿ ಇಂಟ್ರೆಸ್ಟೆಡ್ ಮಾತ್ರ. ಐ ಡೋಂಟ್ ವಾಂಟ್ ಸುಮ್ಮನೆ ಗುಂಪು ಮಾಡ್ಕೊಳ್ಳೋದು ಬೇಡ. ನಾನು ಕಂಡಕ್ಟ್ ಮಾಡ್ತಾ ಇಲ್ಲ ಸರಿನಾ? ಸೊ ಮೇಡಮ್ ರೂಪಾ ಅವರು ಕಂಡಕ್ಟ್ ಮಾಡ್ತಾರೆ, ರೂಪಾ ಮೇಡಮ್ ಕಂಡಕ್ಟ್ ಮಾಡ್ತಾರೆ. ಸೊ ಶಿ ಈಸ್ ಅ ಮಾಂಟೆಸರಿಯನ್ ಚೈಲ್ಡ್ ಸೈಕಾಲಜಿಸ್ಟ್, ಪ್ಯಾರೆಂಟಿಂಗ್ ಕೋಚ್, ಸಕ್ಸಸ್ ಕೋಚ್ ಅವರು. ಸೊ ಸ್ಕೂಲ್ ನಡೆಸ್ತಾ ಇದ್ದಾರೆ, ಕೌನ್ಸ್ಲಿಂಗ್ ಮಾಡ್ತಾರೆ, ಆ್ಯಂಡ್ ಸಾಕಷ್ಟು ಪ್ಯಾರೆಂಟಿಂಗ್ ಕೌನ್ಸ್ಲಿಂಗ್ ಎಲ್ಲ ಮಾಡಿದ್ದಾರೆ, ಆ್ಯಂಡ್ ಕ್ಲಾಸು ಕಂಡಕ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರಲ್ಲಿ ಸೆಲ್ಫ್ ಲವ್ ಕ್ಲಾಸ್ ಕಂಡಕ್ಟ್ ಮಾಡಿದರು, ಪಾಸಿಟಿವ್ ಮೈಂಡ್ಸೆಟ್ನ ಪ್ರೋಗ್ರಾಮ್ ಕೂಡ ಕಂಡಕ್ಟ್ ಮಾಡಿದರು 21 ಡೇಸ್ದು.
ಸೊ ಯಾರಿಗೆ ಪ್ಯಾರೆಂಟಿಂಗ್ ಹ್ಯಾಪಿಯಾಗಿ ಮಾಡಬೇಕು, ಪ್ಯಾರೆಂಟಿಂಗ್ ಹ್ಯಾಪಿಯಾಗಿ ಮಕ್ಕಳನ್ನ ಬೆಳೆಸೋದನ್ನ ಕಲಿಬೇಕು, ಟೆನ್ಷನ್ ಇಲ್ದಿರ, ಸ್ಟ್ರೆಸ್ ಇಲ್ದಿರ, ಅಥವಾ ಅವರ ರಾಂಗ್ ಹ್ಯಾಬಿಟ್ಸು, ಅಡಿಕ್ಷನ್ಸ್ ಇದನ್ನೆಲ್ಲ ಬಿಡಿಸೋದು ಏನು ಮಾಡಬೇಕು, ಇದೆಲ್ಲ ಯಾರಿಗೆ ಕಲಿಯೋಕ್ಕೆ ಆಸಕ್ತಿ ಇದೆ, ಸೊ ಈ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಟೈಪ್ ಮಾಡಿ ಹ್ಯಾಪಿ ಪ್ಯಾರೆಂಟಿಂಗ್ HP ಅಂತ ಟೈಪ್ ಮಾಡಿ, HP. ಬಿಕಾಸ್ ರೈಟ್ ನೌ 25 ಜನಕ್ಕೆ ಒಂದು ಆಫರಲ್ಲಿ ಅನೌನ್ಸ್ ಆಗ್ತಾ ಇದೆ. ಅದಾದ್ಮೇಲಿಂದ ದಟ್ ಆಫರ್ ವಿಲ್ ಬಿ ಕ್ಲೋಸ್ಡ್. ಸೊ ಯಾರಿಗೆ ಪೇರೆಂಟಿಂಗ್ ರಿಯಲಿ ಕಲಿಯೋಕ್ಕೆ ಆಸೆ ಇದೆ ಅಂಥವರು ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಟೈಪ್ ಮಾಡಿ ಹ್ಯಾಪಿ ಪೇರೆಂಟಿಂಗ್ HP ಟೈಪ್ ಮಾಡಿ, HP. Yes. ಸೊ ಹ್ಯಾಪಿ ಪೇರೆಂಟಿಂಗ್ನ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಜುಲೈ 7ನೇ ತಾರೀಕಿಂದ. ವಾರದಲ್ಲಿ 2 ಕ್ಲಾಸ್ ನಡೆಯುತ್ತೆ. ಕಂಫರ್ಟಬಲ್ ಟೈಮಿಂಗ್ಸಲ್ಲಿ ಸಂಜೆ ಕ್ಲಾಸ್ ನಡೆಯುತ್ತೆ. ಫಸ್ಟ್ ಬೆಳಗ್ಗೆ ಅಂತ ಇದಾಗಿತ್ತು, ಸಂಜೆ ನಡೆಯುತ್ತೆ. ಸಂಜೆ 7ರಿಂದ 8:15, 8:30ವರೆಗೂ 1.25 ಅವರ್, 1.5 ಅವರ್ ನಡೆಯುತ್ತೆ. ವಾರಕ್ಕೆ 2 ದಿನ 8 ಸೆಷನ್, ಅಂದರೆ 1 ಮಂತ್ ಕ್ಲಾಸ್ ನಡೆಯುತ್ತೆ. ಮಂಡೇ ವೆನ್ಸ್ಡೇ ಒಟ್ಟು 4 ವಾರ, ವಾರಕ್ಕೆ 2 ಕ್ಲಾಸು, 8 ಸೆಷನ್ ನಡೆಯುತ್ತೆ. ವೇರಿನ್ ನೀವು ಆಳವಾಗಿ ಡೀಪಾಗಿ ತಿಳ್ಕೊಳ್ತೀರಾ ಪ್ಯಾರೆಂಟಿಂಗ್ನ ಪ್ರಿನ್ಸಿಪಲ್ಸ್, ಹ್ಯಾಪಿ ಪ್ಯಾರೆಂಟಿಂಗ್ ಸೀಕ್ರೆಟ್ಸ್, ಜೊತೆಗೆ ಕಲಿತೀರಾ ಡೆವಲಪ್ಮೆಂಟಲ್ ಸ್ಟೇಜಸ್, ರಿಕ್ವೈರ್ಮೆಂಟ್ ಆಫ್ ಚಿಲ್ಡ್ರನ್ ನೀಡ್ಸ್ ಏನು, ರಿಕ್ವೈರ್ಮೆಂಟ್ ಏನು, ಆ್ಯಂಡ್ ಕಾಮನ್ ಮಿಸ್ಟೇಕ್ಸ್ ಏನು ಮಾಡೋದು ಪ್ಯಾರೆಂಟಿಂಗಲ್ಲಿ, ಅದನ್ನು ಹೆಂಗೆ ಸರಿಪಡಿಸ್ಕೋಬೇಕು. ಸೊ ಹ್ಯಾಪಿಯಾಗಿ ಒಂದು ಪ್ಯಾರೆಂಟಿಂಗ್ ಮಾಡೋದು ಹೇಗೆ ಅಂತ ಕಲಿತೀರಾ. ಯು ವಿಲ್ ಗೆಟ್ ಲಾಟ್ ಆಫ್ ಸೊಲ್ಯೂಷನ್ಸ್, ಸಾಕಷ್ಟು ಸೊಲ್ಯೂಷನ್ಸು, ಕ್ಲಾರಿಟಿ, ಐಡಿಯಾಸ್ ಎಲ್ಲ ಸಿಗುತ್ತೆ. ಚಿಕ್ಕ ಮಕ್ಕಳಿರಲಿ, ಹೈಸ್ಕೂಲ್ ಹೋಗೋರಿರಲಿ, ಕಾಲೇಜ್ಗೆ ಹೋಗೋರಿರಲಿ, ಎಲ್ಲರಿಗೂ ಅವಶ್ಯಕತೆ ಇದೆ. ಐ ಫೀಲ್ ದಿಸ್ ಈಸ್ ವೆರಿ ಯೂಸ್ಫುಲ್ ಪ್ರೋಗ್ರಾಮ್, ಕೋರ್ಸ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಯಾರ್ಯಾರಿಗೆಲ್ಲ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗಿ ಈ ಒಂದು ಕೋರ್ಸಿಗೆ. ಸೊ ಈ ಕೋರ್ಸ್ ನಾ ಹೇಳಿದ್ನಲ್ಲ ಅವಾಗಲೇ, ಹಿಂದಿ ಇಂಗ್ಲೀಷೆಲ್ಲ ಮಾಡ್ತಾರೆ, 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ವರ್ತ್ ಆಫ್ 14,000 rupees ಕೋರ್ಸ್ ಇದು. ಬಟ್ ಇದು ಕೋರ್ಸ್ ಲಾಂಚ್ ಆಗಿದೆ 1999 rupees. ಬಟ್ ಫಸ್ಟ್ 25 ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ಒಂದಷ್ಟು ಜನ ಜಾಯ್ನ್ ಆಗಿದ್ದಾರೆ. ಸೊ ಫಸ್ಟ್ 25 ಜನಕ್ಕೆ 1499 rupees. ಸೊ ಸೀಕ್ರೆಟ್ಸ್ ಆಫ್ ಹ್ಯಾಪಿ ಪ್ಯಾರೆಂಟಿಂಗ್ ಅಂತ ಹೇಳಿ ಈ ಒಂದು ಕೋರ್ಸ್. ಸೊ ಈ ಕೋರ್ಸ್ 1999 rupees ಆಗಂಥದ್ದು. ಬಟ್ ಫಸ್ಟ್ 25 ಜನಕ್ಕೆ ಆಫರ್ ಜಾಯ್ನ್ ಆಗ್ಬೋದು ನೀವು. 1499 rupees, 1499 ರೂಪಾಯಿ. ಓಕೆ, 7ನೇ ತಾರೀಕು ಜುಲೈ ಮಂಡೆಯಿಂದ ಶುರು ಆಗುತ್ತೆ. ಸಂಜೆ 7 ಗಂಟೆಗಿರುತ್ತೆ. 7ರಿಂದ 8:30ವರೆಗೂ ನಡೆಯುತ್ತೆ. ರೆಕಾರ್ಡಿಂಗ್ ಸಿಗುತ್ತೆ, ಲೈವಲ್ಲಿ ನಡೆಯುತ್ತೆ, ಕನ್ನಡದಲ್ಲಿ ನಡೆಯುತ್ತೆ. ಲಾಟ್ ಆಫ್ ಡಿಸ್ಕಷನ್ ಇರುತ್ತೆ, ಡೌಟ್ಸ್ ಕ್ಲಾರಿಫಿಕೇಶನ್ ಇರುತ್ತೆ. ಒಂಥರ ಇಟ್ಸ್ ಈಸಿಯಾಗಿ ಕಲಿತಾ ಹೋಗ್ತೀರಾ. ಡನ್. ಸೊ ಲೆಟ್ ಮೀ ಚಾಟ್ ಬಾಕ್ಸಲ್ಲಿ ನಿಮಗೆ ಹಾಕ್ತೀನಿ. ಸೊ ದಿಸ್ ಇಸ್ ದ ಪೇಮೆಂಟ್ ಡೀಟೇಲ್ಸ್. ಈ ನಂಬರ್ಗೆ ಪೇಮೆಂಟ್ ಮಾಡ್ತೀರಾ 9611171245 ಆ್ಯಂಡ್ ಸ್ಕ್ರೀನ್ಶಾಟನ್ನು ಟೀಮ್ ನಂಬರ್ಗೆ ಹಾಕ್ತೀರಾ, ಅಥವಾ ಅದೇ ಗ್ರೂಪಲ್ಲಿ ಹಾಕಿ, ಆ ಗ್ರೂಪಲ್ಲಿ ಹಾಕಿ. ಫಸ್ಟ್ 25 ಮೆಂಬರ್ಸ್ 1499, ಅದಾದಮೇಲೆ 1999 ಪೇ ಮಾಡಿ ಜಾಯ್ನ್ ಆಗ್ತೀರಾ. ಓಕೆ, ಸೊ ಗ್ರ್ಯಾಬ್ ದ ಆಪರ್ಚುನಿಟಿ. ಯಾರಿಗೆ ಪೇರೆಂಟಿಂಗ್ ಕಲಿಯೋಕ್ಕೆ ಆಸೆ ಇದೆ, ಅಥವಾ ನಿಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಹ್ಯಾಪಿಯಾಗಿ ಹೆಂಗೆ ಬೆಳೆಸಬೇಕು ಅಂತ ಆಸೆ ಇದೆ ಅಂಥವ್ರೆಲ್ಲರೂ ಜಾಯ್ನ್ ಆಗಿ. ಚಿಕ್ಕ ಮಕ್ಕಳಿರಲಿ, ದೊಡ್ಡ ಮಕ್ಕಳಿರಲಿ, ಅಥವಾ ಆಲ್ರೆಡಿ ಮಕ್ಕಳು ದೊಡ್ಡವರಾಗಿದ್ರು ಮುಂದೆನೂ ಬೇಕಾಗುತ್ತೆ, ಜಾಯ್ನ್ ಆಗಿ. ಎಸ್. ಸೊ ಸ್ಕ್ರೀನ್ಶಾಟನ್ನು ಅದೇ ಗ್ರೂಪಲ್ಲಿ ಹಾಕಿ, ಇಲ್ಲ ಟೀಮ್ ನಂಬರ್ಗೆ ಕಳಿಸಿ. ಟೀಮ್ ನಂಬರ್ ಚಾಟ್ ಬಾಕ್ಸಲ್ಲಿ ಹಾಕಿ 9611063655. ಈ ನಂಬರ್ಗೆ ನೀವು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ, ಇಲ್ಲ ಗ್ರೂಪಲ್ಲೂ ಹಾಕಿ. ಪೇಮೆಂಟ್ ನಂಬರ್ ಯಾವುದು? 9611171245. ಡನ್.
ಫಸ್ಟ್ 25 ಮೆಂಬರ್ಸ್ 1499 ಜಾಯಿನ್ ಆಗ್ತೀರಾ ಆ್ಯಂಡ್ ಅದಾದ ನಂತರ 1999 rupees ಪೇ ಮಾಡಿ ಜಾಯಿನ್ ಆಗ್ತೀರಾ. ಸೊ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ಎಲ್ಲರೂ ಒಳ್ಳೆ ಪೇರೆಂಟ್ ಆಗಿ, ಬಿಕಾಸ್ ಒಳ್ಳೆ ಪೇರೆಂಟ್ ಆದರೆ ಒಳ್ಳೆ ಮಕ್ಕಳನ್ನ ಬೆಳೆಸ್ಬೋದು, ನಾವು ಒಳ್ಳೆ ಪೋಷಣೆ ಕೊಡ್ಬೋದು. ಸೊ ಮುಂದೆ ಅವರೇ ಭವಿಷ್ಯ ಆಗಂಥದ್ದು. ಸೊ ಈ ವಿಶ್ವಕ್ಕೆ, ಈ ಭಾರತಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗ್ತಾರೆ. ಓಕೆ, ಡನ್. ದಟ್ಸ್ ಇಟ್ ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನ್ಮ್ಯೂಟ್ ಮಾಡಿದ್ದೀನಿ, ಎಲ್ಲರೂ ವಿಶ್ ಮಾಡ್ಬೋದು. ಸೊ ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ. ಇವತ್ತಿನ ಕ್ಲಾಸ್ ಸೆಷನ್ ಬಗ್ಗೆ, ಅಮಾವಾಸ್ಯೆ ರಿಚುವಲ್ ಬಗ್ಗೆ ಶೇರಿಂಗ್ಸ್ ಮಾಡಿ. ಯಾವುದಾದ್ರೂ ಗ್ರೂಪಲ್ಲಿ ನೀವು ಓಪನ್ ಇದ್ದರೆ ಅಲ್ಲಿ ಜಾಯ್ನ್ ಆಗಿ ಶೇರಿಂಗ್ಸ್ ಮಾಡಿ. ಪ್ಲಸ್ ನೀರನ್ನ ಅರ್ಧ ಬಾಟಲ್ ಕುಡ್ದಿದ್ರೆ ಇನ್ನು ಅರ್ಧ ಬಾಟಲ್ ನೀರನ್ನ ಯಾವುದಾದ್ರೂ ಗಿಡಕ್ಕೆ ಹಾಕ್ತೀರಾ, ತುಳಸಿ ಗಿಡಕ್ಕೂ ಹಾಕಿ, ನೋ ಪ್ರಾಬ್ಲಮ್. ಕ್ಲಿಯರ್? ಸೊ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಹ್ಯಾಪಿ ನೈಟ್. ಸಿ ಯು ಆಲ್. Thank you. So much. ಗುರುಗಳೇ, thank you. Thank you. Happy night, sir. ಗುರುಗಳೇ, thank you ಗುರುಗಳೇ. Thank you so much. ಸರ್ ಇವತ್ತು ಮಾಡಿ ನಾಳೆನು ಮಾಡ್ಬೋದು ಸರ್. ಇವತ್ತು ಮಾಡಿದಿರಲ್ಲ, ಯಾಕೆ ಎರಡೆರಡು ಸರಿ ಮಾಡಿ? ನೀನೆ ಬೆಳಗ್ಗೆ ಆಲ್ರೆಡಿ ಇವತ್ತು ಮಾಡಿದ್ರೆ ಏನ್ ಮೈಕಿದೆ ಚೆಕ್ ಮಾಡ್ತಾರೆ Happy sir. ಅಲ್ಲ ರುಚಿ Happy night sir. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, sir. Thank you. ಬೆಳಗ್ಗೆದು ಮಾಡ್ಬೋದು, ನಾಳೆ ರಾತ್ರಿ ಒಳಗಡೆ ಮಾಡ್ಬೋದು ನೀವು. Hello sir. Happy ನಿಮ್ ಕ್ಲಾಸ್ ಟೈಮಿಂಗು ಔಟ್ ಕ್ಲಾಸ್ ಟೈಮಿಂಗು ಕ್ಲಾಶ್ ಆಗಲ್ವಾ? ಆಗತ್ತೆ. ಸೊ ಈಗ ಬ್ಯಾಚ್ ನಡೀತಾ ಇರೋರ್ದು ಮೇ ಬಿ ಅವ್ರ ರೆಕಾರ್ಡಿಂಗ್ ನೋಡಿ ಕಲಿಬೇಕಾಗತ್ತೆ. ಬಟ್ ಮಿಕ್ದವ್ರೆಲ್ಲರೂ ರೈಟ್ ನಾವು ಕರೆಂಟ್ ಬ್ಯಾಚ್ ಅವ್ರಿಗೆ ಕ್ಲಾಶ್ ಆಗುತ್ತೆ. ಅದರ್ವೈಸ್ ಮಿಕ್ದವ್ರೆಲ್ಲ ಆರಾಮ್ಸೆ ಕಲಿಬಹುದು. ಹ್ಯಾಪಿ ಪೇರೆಂಟ್ಸ್ ಅದನ್ನ ಬೇರೆಯವರು ಕಲಿಬಹುದು ಸರ್. ಇಂದ್ರಾಲಜಿ ಯಾರ್ ಬೇಕಾದ್ರೂ ಕಲಿಬಹುದು, ಯಾರ್ ಬೇಕಾದ್ರೂ ಕಲಿಬಹುದು. ಇಂದ್ರಾಲಜಿ ಇಲ್ದಾರೆ ಕಲಿಬಹುದಲ್ಲ ಸರ್? ಆಯ್ತು. ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅಲ್ವಾ? ಹ್ಮ್. ಪೇರೆಂಟ್ಸ್ So much. Thank you so much. Make use of the opportunity. First 25 members 1400 ಅದಾದ್ಮೇಲೆ ಆಫರ್ ಅದ ಎಂಡ್ ಆಗುತ್ತೆ. 1919 ಪೇ ಮಾಡ್ತೀರಾ ನೆಕ್ಸ್ಟ್. ಓಕೆ, ಸೊ ಚಾಟ್ ಬಾಕ್ಸ್ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಹಾಕಿದ್ದೀನಿ, ಗ್ರೂಪ್ ಲಿಂಕು ಹಾಕಿದ್ದೀನಿ. ಗ್ರೂಪಲ್ಲೇ ಪೇಮೆಂಟ್ ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ಟೀಮ್ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ. ಓಕೆ, ಸೊ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್. ಕ್ಯಾಂಡಲ್ ಎಲ್ಲ ಖಾಲಿ ಆಗೋಯ್ತು. ಮತ್ತೆ ನೆಕ್ಸ್ಟ್ ಲಾಟ್ ಬಂದಾಗ ಹೇಳ್ತೀನಿ, ಅನೌನ್ಸ್ ಆಗುತ್ತೆ. ಯು ಕ್ಯಾನ್ ಆರ್ಡರ್ ಅಂಡ್ ಗೆಟ್ ದ ಕ್ಯಾಂಡಲ್ಸ್. ಯಾವ ಕ್ಯಾಂಡಲು? ಬೇಲೀಫ್ ಕ್ಯಾಂಡಲು, ಸಿನಮನ್ ಕ್ಯಾಂಡಲು. ಓಕೆ ಸರ್, ನಿಮ್ ಕಡೆ ಸಿಗ್ತಾವ್ರಿ ಬೆಳ್ಳಿ ಕ್ಯಾಂಡಲ್? ಥ್ಯಾಂಕ್ ಯು ಸೋ ಮಚ್ ಸರ್, ಏನು? ಬೆಳ್ಳಿ ಕ್ಯಾಂಡಲ್ ನೀವು ಕೊಡ್ತಿದ್ರ? ಹಾ, ಕ್ಯಾಂಡಲ್ ಈಗಿಲ್ಲ, ಸ್ಟಾಕ್ ಇಲ್ಲ. ನೆಕ್ಸ್ಟ್ ಲಾಟ್ ಬಂದಾಗ ಅನೌನ್ಸ್ ಆಗುತ್ತೆ, ನೀವು ಬೈ ಮಾಡ್ಬೋದು, ಆರ್ಡರ್ ಮಾಡಿ ಬೈ ಮಾಡ್ಬೋದು. ಓಕೆ, ಸ್ಫಟಿಕ ಹೇಳಿದ್ರಲ್ಲ, ಸ್ಫಟಿಕ ಅನೌನ್ಸ್ ಆಗುತ್ತೆ ಮೇಡಮ್, ಅದು ಆರ್ಡರ್ ಆಗುತ್ತೆ, ಬರುತ್ತೆ. ಗೆಟ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಶುಭರಾತ್ರಿ. ಹ್ಯಾಪಿ ನೈಟ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. Happy night, sir. ನಾಳೆ ಕೂಡ ಮೆಡಿಟೇಷನ್ ಕ್ಲಾಸ್ ಇದೆ, ಅಟೆಂಡ್ ಮಾಡಿ ಎಲ್ಲರೂ. ಮೆಡಿಟೇಷನ್ ಕ್ಲಾಸ್ ಇದೆ. ಐ ಥಿಂಕ್ ಇವಾಗ ಏನು ಲಿಂಕ್ ಬಂತು ಅದೇ ಲಿಂಕ್. ಸೊ ಬೆಳಗ್ಗೆ ಕೂಡ ಕ್ಲಾಸ್ ಇದೆ, ಅಟೆಂಡ್ ಮಾಡಿ ಎಲ್ಲರೂ. ಸೊ ಸಿ ಯು ಟುಮಾರೋ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ.